ಹಲೋ ಕೆಲಸ ಹಾಂ ಒಂದು ಸ್ವಲ್ಪ ಫೋನ್ ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಹಾಗೆ 1 ಅವರ್ ಓಕೆ, ಈ ದಿನ ದೇವರ ಕೃಪೆಯಿಂದ ಒಂದು ಪ್ರಾಮುಖ್ಯವಾದ ಅಂಶವನ್ನು ಮಾತನಾಡುವುದಕ್ಕೆ ದೇವರು ಕೊಟ್ಟಂಥ ಈ ಸಮಯಕ್ಕೆ ಪ್ರೇರೇಪಣೆಗೋಸ್ಕರ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರೇರೆ ಫೇಸ್ಬುಕ್ಕಲ್ಲಿ ಆಲಿಸುವಂಥ ಪ್ರತಿಯೊಬ್ಬ ದೇವಜನರು ಈ ಮಾತುಗಳನ್ನು ಕಿವಿಯಾರಿ ಕೇಳಿ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕೆಂದು ಪ್ರೀತಿಯಿಂದ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಚಿಕ್ಕ ಪ್ರಾರ್ಥನೆ ಮೂಲಕ ಈ ಒಂದು ಸಂದೇಶವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಮುಚ್ಚಿಕೊಳ್ಳೋಣ, ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ದಿನ ತಂದೆ ಆದಿಕಾಂಡದಲ್ಲಿ 11ನೇ ಅಧ್ಯಾಯದಿಂದ 20ನೇ ವಚನದವರೆಗೂ ಕೆಲವೊಂದು ವಿಷಯಗಳನ್ನು ನಿಮ್ಮ ಮಕ್ಕಳು ನಮ್ಮ ಸಹೋದರರೊಟ್ಟಿಗೆ ಮಾತನಾಡಬೇಕೆಂದು ತಂದೆ ನೀವು ಕೊಟ್ಟಂಥ ಆಲೋಚನೆಗೋಸ್ಕರ ಸ್ತೋತ್ರಗಳು ತಂದೆ. ಹೇಳುವಂಥ ಮಾತುಗಳಲ್ಲಿರುವಂಥ ಒಂದು ಪದವಾದರೂ ನನ್ನ ಆಲೋಚನೆಯಿಂದ ಬರದೆ ಕೇವಲ ನಿಮ್ಮ ಪರಿಶುದ್ಧಾತ್ಮನ ಮೂಲಕ ಮಾತನಾಡುವುದಕ್ಕೆ ನನಗೆ ಸಹಾಯ ಮಾಡಿ ತಂದೆ. ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತೇಶ್ವರನ್ನು ಪ್ರಾರ್ಥಿಸಿ ಬೇಡಿ ಹೊಂದಿರಪ್ಪ ತಂದೆ. ಆಮೇಲೆ ಕೂಡಿ ಬಂದಂಥ ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತನ ವಂದನೆಗಳು. ಬೇರೆ ಆದಿಕಾಂಡನೇ ಅಧ್ಯಾಯ 11ನೇ ವಚನದಿಂದ ಒಂದು ಸಾರಿ ತೆಗೆದು ನೋಡೋಣ. ನೀವು ಯಾವುದೇ ಜನಾಂಗದವರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಬೌದ್ಧರಾಗಿರ್ಬೋದು, ಹಿಂದೂಗಳಾಗಿರ್ಬೋದು ಅಥವಾ ಕ್ರೈಸ್ತರಾಗಿರ್ಬೋದು, ಯಾರೇ ಆಗಿರ್ಬೋದು, ಸತ್ಯವೇದ ಗ್ರಂಥದಲ್ಲಿರುವಂಥ ಮಾತುಗಳನ್ನು ಪರಿಶೀಲನೆ ಮಾಡೋಣ. ಅದು ಇಹಲೋಕದ ಜ್ಞಾನಕ್ಕೆ ಸಂಬಂಧಪಟ್ಟದಲ್ಲ. ಶಾಶ್ವತ ಮಹಾ ದೇವರಾದಂಥ ಸ್ವರ್ಗದಲ್ಲಿರುವಂಥ ಆ ತಂದೆಯಾದ ದೇವರ ಆಲೋಚನೆಯಿಂದ ಬರೆದಿರುವಂಥ ಮಾತುಗಳು ಈ ಸತ್ಯವೇದ ಗ್ರಂಥವಾಗಿದೆ. ಒಂದು ಸಾರಿ ಆದಿಕಾಂಡ 1ನೇ ಅಧ್ಯಾಯ 11ನೇ ವಚನದಿಂದ ನೋಡಿಕೊಳ್ಳೋಣ. ಮೊನ್ನೆ ದಿನದಲ್ಲಿ ಆದಿಕಾಂಡ 1ನೇ ಅಧ್ಯಾಯದಿಂದ 10ನೇ ವಚನದವರೆಗೂ ನೋಡಿಕೊಂಡಿರೋ ಪ್ರೇರೆ ಸೃಷ್ಟಿಯ ಕ್ರಮವನ್ನು ಕುರಿತು ಈ ದಿನ ಆದಿಕಾಂಡ 1ನೇ ಅಧ್ಯಾಯ 11ನೇ ವಚನದಲ್ಲಿರುವಂಥ ದೇವರ ಮಾತುಗಳನ್ನು ಆಲೋಚನೆ ಮಾಡೋಣ ಪ್ರೇರೆ. ಎಲ್ಲರೂ ಓಕೆನಾ? ಓಕೆ, ಓದಿಕೊಳ್ಳೋಣ. ತರುವಾಯ ದೇವರು ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಬೇರೆ ಹೇಳಿದಾಗ, ದೇವರು ಬಾಯಿ ಬಿಟ್ಟು ಹೇಳಿದಾಗ ಭೂಮಿ ಮಾತು ಕೇಳ್ತಾ ಐತೆ. ಯಾರಿಗೆ ಅಪ್ಪಣೆ ಕೊಡ್ತಾ ಇದ್ದಾರೆ? ಅಪ್ಪಣೆ ಅಂದರೆ ಕಮೆಂಟ್ ಯಾರು ಮಾಡ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ? ಬೇರೆ ದೇವರು ಆರ್ಡರ್ ಮಾಡ್ತಾ ಇದ್ದಾರೆ. ದೇವರು ಯಾರಿಗೆ? ಯಾರಿದ್ದಾರೆ ಇಲ್ಲಿ? ಯಾರಾದರೂ ಇದ್ದಾರಾ? ಮಹಾದೇವಾದಿ ದೇವನಿದ್ದಾನೆ, ಯೇಸು ಕ್ರಿಸ್ತನಿದ್ದಾನೆ, ಪರಿಶುದ್ಧಾತ್ಮನಿದ್ದಾನೆ. ದೇವರು ಇವರೇ ಮಾತಾಡ್ಕೊಂಡು ಇವರೇ ಹೇಳ್ತಾ ಇದ್ದಾರಾ? ಮಾಡ್ತಾ ಇದ್ದಾರಾ? ಇಲ್ಲ ಪ್ರೇಮ. ಭೂಮಿಗೆ ಅಪ್ಪಣೆ ಕೊಡ್ತಾ ಇದ್ದಾರೆ. ಮತ್ತೊಂದು ಸುವರ್ಣ, ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ. ಭೂಮಿಯು, ದೇವರು ಭೂಮಿಗೆ ಅಪ್ಪಣೆ ಕೊಡ್ತಾ ಇದ್ದಾರೆ. ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಉಂಟು ಮಾಡಿದವರು ಯಾರು ಪ್ರೇರೆ? 84 ಲಕ್ಷ ಜೀವರಾಶಿಗಳಿಗೆ ಪ್ರತಿದಿನ ಆಹಾರ ಕೊಡ್ತಾ ಇದ್ದಾರೆ ಆ ತಂದೆಯಾದ ಪರಮಾತ್ಮನಿಗೆ.
ಎಷ್ಟು ಕೋಟಿ ಜನ? 84 ಲಕ್ಷ ಜೀವರಾಶಿಗಳು, 84 ಲಕ್ಷ ತರತರವಾಗಿದೆ ಪ್ರೇರೆ. ಹುಲಿ ಒಂಥರ, ಸಿಂಹ ಒಂಥರ, ಹಾವು ಒಂಥರ, ಕರಡಿ ಒಂಥರ. ಅದರಲ್ಲೇ ಒಂದು ಜಾತಿ ಅನ್ನುವಂಥ ಕ್ಯಾಟಗರಿ ಇರುತ್ತೆ ಪ್ರೇರೆ. ಮಾವಿನ ಹಣ್ಣಿದೆ, ಮಾವಿನ ಹಣ್ಣಲ್ಲಿ ಎಷ್ಟು ತರವಾದಂಥ ಕ್ಯಾಟಗರಿ ಇದೆ ಪ್ರೇರೆ. ತೋತಾಪುರಿ ಇದೆ, ಬಾದಾಮಿ ಇದೆ, ಮುಂತಾದದ್ದು ಅನೇಕವಿದೆ ಪ್ರೇರೆ. ಇದೇ ರೀತಿ 84 ಲಕ್ಷ ಜೀವರಾಶಿಗಳಿಗೆ ದೇವರು ಕಾಯಿ ಪಲ್ಯ ಗಿಡಗಳನ್ನು, ಆಹಾರವನ್ನು ದೇವರು ಕೊಡ್ತಾ ಇದ್ದಾರೆ. ಕೇವಲ 800 ಕೋಟಿ ಮಾನವರಿಗೆ ಮಾತ್ರವಲ್ಲ, ಜೀವರಾಶಿಗಳಿಗೂ ಪ್ರತಿದಿನ ಭೂಮಿಗೆ ಅಪ್ಪಣೆ ಕೊಟ್ಟು ಉತ್ಪನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಭೂಮಿ ದೇವ್ರ ಮಾತು ಕೇಳುತ್ತಾ? ಏನ್ ಭೂಮಿ ದೇವ್ರ ಮಾತು ಕೇಳುತ್ತಾ? ಅನೇಕರು ಭೂಮಿ ತಾಯಿ ಅಂತೀವಿ, ಭೂಮಿ ತಾಯಿ ಅಂತೀವಿ ಬೇರೆ. ಭೂಮಿ ಏನಾಗಿದೆ ಗೊತ್ತಾ? ದೇವರಿಗೆ ಕೆಲಸದ ಆಳು. ಅಂದ್ರೆ ಭೂಮಿ ದೇವದೂತವಾಗಿದೆ. ಭೂಮಿ ದೇವದೂತ. ಒಂದು ಸಾರಿ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನವನ್ನು ಒಂದು ಸಾರಿ ತೆಗೆದು ನೋಡೋಣ ಪ್ರೇರೆ, ಏನಂತ ಬರೆಯಲ್ಪಟ್ಟಿದೆ ಅಂತ. ಒಂದು ಸಾರಿ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ ಓದಿಕೊಳ್ಳಿ ನೀವು. 30ನೇ ಅಧ್ಯಾಯ 19ನೇ ವಚನ ನೋಡುವಾಗ, ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಭೂಮಿ ಆಕಾಶ ಸಾಕ್ಷಿ ಅಂದ್ರೆ ಬೇರೆ. ಇದಕ್ಕೆ ಜೀವ ಇಲ್ಲ ಅಂತೀರಾ? ಭೂಮಿಗೆ ಜೀವ ಇಲ್ವಾ? ಆಕಾಶಕ್ಕೆ ಜೀವ ಇಲ್ವಾ? ನಾವೇನು ಅನ್ಕೋತೀವಿ ಅಂದ್ರೆ ಬೇರೆ ಅಮಾಯಕರು ಪ್ರೇರೆ ನಾವು. ಭೂಮಿಗೆ ಜೀವ ಇಲ್ಲ, ಆಕಾಶಕ್ಕೂ ಜೀವ ಇಲ್ಲ ಅಂದ್ರೆ ಆಕಾಶ ಭೂಮಿ ಸಾಕ್ಷಿಗಳಾಗಿ ಕರೀತಾ ಇದ್ದಾರಂತೆ ದೇವರು. ಕೋರ್ಟಲ್ಲಿ ಎಷ್ಟು ಸಾಕ್ಷಿ ಬೇಕು ಪ್ರೇರೆ? ಒಬ್ಬ ತಪ್ಪು ಮಾಡಿದಾಗ ಒಬ್ಬ ತಪ್ಪಿಗಸ್ತನು ಕೋರ್ಟ್ ಮುಂದೆ ನಿಂತ್ಕೊಂಡು ನಾನು ನಿರಪರಾಧಿ ಅಂತ ಹೇಳುವಾಗ ಎಷ್ಟು ಜನ ಸಾಕ್ಷಿಯಾಗಿರ್ತಾರೆ? ಅಪರಾಧಿ ಅಂತ 2 ಇರ್ತಾರೆ. ಅಥವಾ ಅಪರಾಧಿ ಆಗಿದ್ರೆ ಅವನ ವಿರುದ್ಧವಾಗಿ ಸಾಕ್ಷಿ ಹೇಳೋದು 2 ಬೇಕಾಗಿದ್ದಾರೆ. ದೇವರು ಎಷ್ಟು ಜನ ಸಾಕ್ಷಿಯಾಗಿ ಮಾಡ್ತಾ ಇದ್ದಾರೆ? ಅಂದ್ರೆ ಭೂಮಿಗೆ ಜೀವ ಇದೆಯಾ? ಖಂಡಿತ ಇದೆ ಪ್ರೇರೆ. ಆಕಾಶಕ್ಕೆ ಜೀವ ಇದೆಯಾ? ಹೌದು ಪ್ರೇರೆ, ಜೀವವಿದೆ. ಜೀವವಿರುವಂತ ಕಾರಣಕ್ಕೆ ಫಲ ಕೊಡ್ತಾ ಇದೆ. ಇದು ಯಾವುದು? ಭೂಮಿ ಫಲ ಕೊಡ್ತಾ ಇದೆ, ಕಾಯಿ ಪಲ್ಯ ಗಿಡಗಳನ್ನು ಹುಟ್ಟಿಸ್ತಾ ಇದೆ. ಬೇರೆ ಸತ್ಯವೇದ ಬೈಬಲ್ ಗ್ರಂಥದಲ್ಲಿ ಬರೆದಿರುವಂತ ಮಾತು, ಪ್ರಪಂಚದಲ್ಲಿರುವಂತ ಯಾವ ಗ್ರಂಥದಲ್ಲೂ ಬರೆದಿರುವಂತ ಮಾತು ಸಾಕ್ಷಿ ಸತ್ಯವೇದ ಗ್ರಂಥದಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ. ಮಾತ್ರವೇ ಹೇಳ್ತಾ ಇದ್ದೀನಿ ನಾನು. ಮತ್ತು ಇದು ಇದೆ, ಮತ್ತೊಂದು ಇದೆ ಅಂತ ನಾನು ಹೇಳಲ್ಲ. ಸೃಷ್ಟಿ ಕ್ರಮ ಇಂಚಿಂಚು ದೇವರು ಸ್ಪಷ್ಟವಾಗಿ ಬರೆಸಿದ್ದಾರೆ. ಅಂದ್ರೆ ತನ್ನ ಮಕ್ಕಳಿಗೆ ಅನುಮಾನ ಇರಬಾರ್ದು ಪ್ರೇರೆ. ಇವರು ದೇವರಾದ್ರೆ ಹೇಗೆ ಹುಟ್ಟಿಸ್ತಾರೆ, ಹೇಗೆ ಬೆಳೆಸ್ತಾರೆ, ಹೇಗೆ ಆಹಾರ ಕೊಡ್ತಾರೆ ಅಂದ್ರೆ ಡೌಟ್ ಇರಬಾರ್ದು ಅಂತ ದೇವರು ಒಂದೊಂದು ಮಾತುಗಳನ್ನು ಸತ್ಯವೇದ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆಸಿದ್ದಾರೆ. ಒಂದ್ಸಾರಿ ಓದೋದಕ್ಕೆ ಇಷ್ಟಪಡ್ತೀವ ನಾವು ಪ್ರೇರೆ? ಒಂದು ಸಾರಿ ಓದೋದಕ್ಕೆ ಇಷ್ಟಪಡ್ತೀವ ನಾವು? ಎಲ್ಲೋತ್ತೀವಿ ಪ್ರೇರೆ? ಮುದ್ರೆ ಹಾಕ್ಬಿಟ್ಟಿದ್ದೀವಿ ನಾವು. ಏನಂತ? ಮತಗ್ರಂಥ ಅಂತ ಮುದ್ದೆ ಹಾಕ್ಬಿಟ್ಟಿದ್ದೀವಿ. ಮತಗ್ರಂಥನ ಇದು ಪ್ರೇರೆ? 84 ಲಕ್ಷ ಜೀವರಾಶಿಗಳಿಗೆ ದೇವರ ಆಹಾರ ಕೊಡ್ತಾ ಇದ್ರೆ ಆತನ ಮತ ಸ್ಥಾಪನೆ ಮಾಡ್ತಾ ಇದ್ದಾನ? ಕುಲ ಬೇಕಾ ಆತನಿಗೆ? ಎಲ್ಲ ಕುಲದವ್ರು ತಿಂತ 800 ಕೋಟಿ ಮಾನವರಿದ್ದೀವಿ, ಎಲ್ಲ ಕುಲದವ್ರು ತಿಂತಾ ಇದೀವಿ ಈಗ ಅಲ್ವಾ? ದೇವರಿಗೆ ಇಂಥ ಕುಲದವರೇ ಇಷ್ಟವಾಗಿದ್ರೆ ಅಂಥ ಕುಲದವರಿಗೆ ಮಾತ್ರ ಆಹಾರ ಬೆಳಿಬೇಕಾಗಿತ್ತು. ಅಂಥ ಹೊಲದಲ್ಲಿ ಮಾತ್ರ ಮಳೆ ಬರಬೇಕಾಗಿತ್ತಲ್ಲ ಪ್ರೇರೆ? ಮಳೆ ಎಲ್ಲಾರ್ಗೂ ಬೀಳ್ತಾ ಇದೆಯಾ? ಮಳೆ ಎಲ್ಲಾರ ಮೇಲೂ ಬೀಳ್ತಾ ಇದೆಯಾ? ಮಳೆ ಬೀಳ್ತಾ ಇದೆ ಪ್ರೇರೆ. ದೇವರ ವಾಕ್ಯ ಹೇಳುವಂತ ಮಾತು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಕೊನೆ ವಚನದಲ್ಲಿ, ಆತನು ಅನೀತಿವಂತರ ಮೇಲೆಯೂ ನೀತಿವಂತರ ಮೇಲೆಯೂ ದುಷ್ಟರ ಮೇಲೆಯೂ ಭ್ರಷ್ಟರ ಮೇಲೆಯೂ ವ್ಯಭಿಚಾರಿಗಳ ಮೇಲೆಯೂ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಅದು ಪ್ರೇರೆ ಕರುಣೆ ಉಳ್ಳ ದೇವರು. ಅಂದ್ರೆ ಕರುಣೆ ಉಳ್ಳ ಅಂಥವರು ಅಂದ್ರೆ ದೇವರು ಪ್ರತಿಯೊಬ್ಬರಿಗೂ ಸರಿ ಸಮಾನವಾಗಿ ನೋಡುವಂಥವರು ದೇವರಾಗ್ತಾರೆ. ಮನುಷ್ಯರಲ್ಲೇ ಪ್ರೇರೆ ನೋಡಿ ಪಕ್ಷಪಾತಗಳು. ದೇವರಲ್ಲಿ ಪಕ್ಷಪಾತ ಮಾಡಿದ್ರೆ ಹೇರಳವಾಗಿ ನನ್ನ ಮಕ್ಕಳು ತಿನ್ನುಳ್ಳಿ ಚೆನ್ನಾಗಿರ್ಲಿ ಅಂತ ಅಂದ್ರೆ ಇನ್ನು ಮನುಷ್ಯರು ಕಿತ್ತಾಡ್ಕೊಂಡು ಸಾಯ್ತಾ ಇದೀವಿ. ಭಾಷೆಗೋಸ್ಕರ, ಕುಲಕ್ಕೋಸ್ಕರ, ಮತಕ್ಕೋಸ್ಕರ, ಜಾತಿಗೋಸ್ಕರ ಕಿತ್ತಾಡಿ ಹೊಡೆದಾಡಿ ತನ್ನ ಸ್ವಜಾತಿ ಆಗಿರೋ ಮನುಷ್ಯ ಕುಲವನ್ನೇ ಹೊಡೆದಾಡ್ಕೊಂಡು ಸತ್ತೋಗ್ತಾ ಇದೀವಿ ಪ್ರೇರೆ. ಯಾಕೆ ಸಾವು ಬಂದು ಸತ್ರೆ ಆಗಲ್ಲ ಪ್ರೇರೆ? ಇರೋದೇ 50 ವರ್ಷ, 40 ವರ್ಷ, 30 ವರ್ಷ. ಅದರಲ್ಲೂ ಯೌವನಸ್ಥರ ಕಥೆಗಳು ನೋಡಿ, ಯೌವನಸ್ಥರ ಪರಿಸ್ಥಿತಿಗಳು 17, 18, 20ಕ್ಕೆ ಹೋಗ್ಬಿಡ್ತಾವ್ರೆ ಪ್ರೇರೆ. ಫೋಟೋಗಳು ನೋಡಿದಾಗ ನೋವಾಗುತ್ತೆ ಪ್ರೇರೆ. ಗೆಳೆಯ ಮತ್ತೆ ಹುಟ್ಟಿ ಬಾ ಅಂತ ಬರ್ಸಿರ್ತಾರೆ ಅವ್ರ ಸ್ನೇಹಿತರು.
ಗೆಳೆಯ ಇರೋ ಕಡೆಗೆ ಇವ್ರು ಹೋಗ್ಬೇಕಾಗುತ್ತೆ, ಗೆಳೆಯ ಇಲ್ಲಿ ಬರಲ್ಲ. ಒಂದೇ ಸರಿ ಜನ್ಮ, ಒಂದೇ ಜನನ, ಒಂದೇ ಮರಣ. ಹುಟ್ಟು ಸಾವುಗಳ ನಡುವೆ ಸೃಷ್ಟಿಕರ್ತನನ್ನು ಸ್ಮರಿಸು. ಪಾಪವು ಕೊಡುವ ಸಂಬಳ ಅದನ್ನು ಮಾತ್ರ ನೀನು ಮರೆಯದಿರು. ಇದು ಬೈಬಲ್ ಹೇಳುದು. ಅಂದ್ರೆ ಒಂದೇ ಜನನ, ಒಂದೇ ಮರಣ. ನಿನ್ನ ತಂದೆ ತಾಯಿನ ಸನ್ಮಾನಿಸು. ಇನ್ನೊಬ್ಬರ ಹೆಂಡತಿಯ ಗೊಡವೆಗೆ ಹೋಗ್ಬೇಡ, ಇನ್ನೊಬ್ಬರ ಗಂಡನ ಗಡವೆಗೆ ಹೋಗ್ಬೇಡ, ಮತ್ತೊಬ್ಬರ ಆಸ್ತಿಯನ್ನು ಲಪ್ಟಾಯಿಸ್ಬೇಡ, ಮತ್ತೊಬ್ಬರ ಕಡೆ ಸುಳ್ಳು ಸಾಕ್ಷಿ ಹೇಳಬೇಡ. ಇದೆಲ್ಲ ದೇವರ ಆಜ್ಞೆ ಕೊಟ್ಟಿದ್ದಾರೆ ಬೇರೆ. ಈ ಯೌವನಸ್ಥರು ತಂದೆ ತಾಯಿ ಮಾತು ಕೇಳಲ್ಲ, ಹಿರಿಯರ ಮಾತು ಕೇಳಲ್ಲ, ತಿರ್ಗಾ ಉಲ್ಟಾ ಮಾತಾಡುವಂಥದ್ದು ಎಂಥದ್ದು, ಬರೀ ಕೆಟ್ಟ ಮಾತುಗಳನ್ನೇ ಮಾತನಾಡುವಂಥದ್ದು ಅಲ್ವಾ ಬೇರೆ. ಪೊಲೀಸರ ಅಧಿಕಾರಿಗಳು ಅನೇಕ ಸರಿ ಕರ್ಕೋಗಿ, ಅನೇಕ ಸರಿ ರಿಮೈಂಡ್ ಎತ್ತಿ ಇನ್ಮೇಲೆ ಒಳ್ಳೆ ರೀತಿ ಬುದ್ಧಿ ಕಲ್ತ್ಕೊಂಡಿದ್ರೆ ಸರಿ ಅಂದ್ರೆ ನೀನು ಎನ್ಕೌಂಟರ್ ಮಾಡಿ ಸಾಯಿಸ್ತೀನಿ ಅಂದ್ರೂ ಕೇಳಲ್ಲ ಬೇರೆ ಯೌವನಸ್ಥರು. ನಾಲ್ಕೇ ದಿನಗಳ ಜೀವನ ಕುಡಿದು ತಿಂದು ಆರಾಮಾಗಿ ಸತ್ತೋಗ್ಬಿಡ್ಬೇಕು ಅಂತ ಅಲ್ವಾ, ಸತ್ತೋಗ್ಬೇಕು ಅಂತಾರೆ ಬೇರೆ. ಇಲ್ಲಿರೋಂಥ ಗೆಳೆಯ ಮತ್ತೆ ಹುಟ್ಟುವಂತ ಅವ್ನು ಸಾಯ್ಬೇಕಂತ ಅವ್ನು ಇಷ್ಟಪಟ್ಟೆ ಅವ್ನು ಸತ್ತೋಗ್ಬಿಡ್ತಾವನೆ. ತಿಂದು ಕುಡಿದು ವ್ಯಭಿಚಾರ ಮಾಡಿ, ಹಾರ ಮಾಡಿ, ಕಳ್ತನ ಮಾಡಿ, ಪಟಾರಂತ ಅವ್ನ ಪಾಪದ ಕೊಡ ತುಂಬೋಗಿ ಸತ್ತೋಗ್ತಾನೆ ಬೇರೆ. ಇಲ್ಲಿ ಮನುಷ್ಯ ಪಾಪ ಇಲ್ಲಿ ಸ್ನೇಹಿತ ಅನ್ನೋದು ನೀನು ಬಂದೇ ಬಂದು ಇವ್ನು ಸಾಯ್ಬೇಕಂತ ಇವ್ನು ಡಿಸೈಡ್ ಮಾಡಿದ್ದಾನೆ ಅಲ್ವಾ. ಅನೇಕ ಗಾಡಿಗಳಲ್ಲಿ ಹಿಂಗಡೆ ಬರ್ತಿದ್ದ ಬೇರೆ ಮೈ ಲೈಫ್ ಮೈ ಸ್ಟೈಲ್ ಅಂತ, ಹೌದಾ. ವೀಲಿಂಗ್ ಮಾಡ್ಕೋಬೇಕಾದ್ರೆ ಕೈ ಕಟ್ಟಾಗಿ ಕಾಲು ಕಟ್ಟಾಗಿ ಅಷ್ಟು ದೂರ ಬಿದ್ದಿರ್ತದೆ. ನನ್ನ ಲೈಫ್ ನನ್ನ ಸ್ಟೈಲು ಬಂದು ಅಂಡ್ಕೊಂಡು ನೀನು ನನ್ನ ಹತ್ರ ನನ್ನ ಕೈ ಅಲ್ವಾ ಅಂತಂದ್ರೆ ಆ ಕೈ ಬರಲ್ಲ, ನಿನ್ನ ಹತ್ರಕ್ಕೆ ಕಾಲು ಬರಲ್ಲ, ಉದ್ರೋಗಿರುವಂಥ ಹಲ್ಗಳು ಬರಲ್ಲ, ತಿರ್ಗಾ ಜಾಯ್ನ್ ಆಗಲ್ಲ ಅಲ್ವಾ. ದೇವರು ಕೊಟ್ಟಂತ ಲೈಫ್ ಇದು. ದೇವರ ಚಿತ್ತ ನೆರವೇರಿಸೋನಾದ್ರೆ ಭೂಲೋಕದಲ್ಲಿ 4 ದಿವಸ ಬದುಕ್ತೀವಿ ಬೇರೆ. ಆಹಾರ ಯಾರಿಂದ ಬರ್ತಾ ಇದೆ ಅಂತ ಬರೆಯಲ್ಪಟ್ಟಿದೆ ಮಾತು. ಮತ್ತೊಂದ್ಸರಿ ಓದೋಣ. ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು. ಬೇರೆ ಎಂಥ ಕಾಯಿ ಪಲ್ಯಗಳು ಬೇರೆ. ಕ್ಯಾರೆಟ್, ಮೂಲಂಗಿ, ಹುಳ್ಳಿಕಾಯಿ, ಎಂತೆಂಥ ಕಾಯಿಗಳು ಪ್ರೇರೆ, ಎಂತೆಂಥ ಪಲ್ಯಗಳು ಪ್ರೇರೆ. ಅದ್ಭುತ ಅಲ್ವಾ. ಒಂದೊಂದು ಕಾಯಿ ಪಲ್ಯಗಳಲ್ಲಿ ಒಂದೊಂದು ಟೊಮಾಟೋಲು, ಒಂದೊಂದು ಈರುಳ್ಳಿನ ಒಂದೊಂದು ಥರ ರುಚಿ ದೇವರು ಕೊಡ್ತಾರೆ. ಅದಕ್ಕೆ ಸತ್ಯವೇದ ಗ್ರಂಥ ಕೀರ್ತನೆ ಬರೆಯಲ್ಪಟ್ಟಿದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವಿಸಿ ನೋಡಿದೆ. ಈ ತಿಂತಾ ಇದ್ದಲ್ಲ ರುಚಿ, ದೇವರು ಅಷ್ಟು ರುಚಿಯಾಗಿದ್ದಾನೆ ಪ್ರೇರೆ. ಆತನನ್ನು ಅನುಭವಿಸ್ತೀವ ನಾವು. ನಾವೇನು ಅನ್ಕೋತೀವಿ ಅಂದರೆ ದೇವ್ರ ಕುರಿತು ನಮ್ಮ ತಪ್ಪು ಮಾಹಿತಿ ಏನಂದ್ರೆ ಬೇರೆ. ದೇವರು ನಮ್ಮ ಥರನೇ ಕುಡುಕ, ದೇವರು ನಮ್ಮ ಥರನೇ ಲುಚ್ಚ, ದೇವರು ನಮ್ಮ ಥರನೇ ಲಫಂಗ, ದೇವರು ನಮ್ಮ ಥರನೇ ವ್ಯಭಿಚಾರಿಗಳು ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದಕ್ಕೆಲ್ಲ ನಾವು ಹೀಗೆ ಆಡ್ತಾ ಇದ್ದೀವಿ. ದೇವರು ಒಂದು ವೇಳೆ ಎಂಥವಂತ ನಿಮ್ಗೆ ಗೊತ್ತಾದ್ರೆ ಪ್ರತಿದಿನ ಜ್ವರದಿಂದ ಮಲಿಕೋತೀರ ನೀವು, ತಲೆಗೆ ಬಟ್ಟೆ ಹಾಕೋಬೇಕಾಯ್ತದೆ ನೀವು. ದೇವ್ರು ಎಂಥವಂತ ಗೊತ್ತಾಗ ಅಂತ ಭಯಂಕರನಾಗಿದ್ರು ನಾವು ಮಾಡಿದಂಥ ತಪ್ಪುಗಳಿಗೆ ತಕ್ಕ ಶಿಕ್ಷೆಯನ್ನು ದೇವರು ಕೊಡದೆ ಕ್ಷಮಿಸ್ತಾ ಬರ್ತಾ ಇದ್ದಾರೆ. ಇಂದಲ್ಲ ನನ್ನ ಮಗನು ಬದಲಾಗ್ತಾನೆ, ಇಂದಲ್ಲ ನಾಳೆ ಮಗ ದುಷ್ಟತನವನ್ನು ಬಿಟ್ಟು ನನ್ನ ಹತ್ರ ಬರ್ತಾನೆ ಅಂತ ದೇವರು ಯೆಶಾಯನ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ನಾವೆಲ್ಲ ಕೈ ಚಾಚಿ ನಿಂತಿದ್ದಾರಂತೆ. ಈಗಲಾದರೂ ನಿಮ್ಮ ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನನ್ನ ಬಳಿಗೆ ಬಂದಿರಿ. ದುಷ್ಟನ ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನತನು ದುರಾಲೋಚನೆಯನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿ ಬರಲಿ ಅಂತ ದೇವರು ಕಾಯ್ತಾ ಇದ್ದಾನೆ ನಮಗೋಸ್ಕರ. ಅದಕ್ಕೆ ತಿನ್ನುವಂಥ ಆಹಾರ 3 ಟೈಮ್ ಆಹಾರ ಪ್ರೇರೆ. ಅಕ್ಕಿ ಬೆಳೀತಾ ಇದ್ದಾರೆ ದೇವರು. ಅಕ್ಕಿ ಬೆಳೆಸೋದಕ್ಕೆ ಭೂಮಿಗೆ ಅಪ್ಪಣೆ ಕೊಟ್ಟಿದ್ದಾರೆ ನೋಡಿ. ಅದೇ ಹೇಳುತ್ತೆ ಅಲ್ವಾ. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ಜಾತಿ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು. ಜಾತಿ ಅಂದ್ರೆ ನಾವು ಈ ಜಾತಿ ಅನ್ಕೋಬಾರ್ದು, ಮನುಷ್ಯರಿಗೆ ಸಂಬಂಧಪಟ್ಟಂತ ಜಾತಿ ಅನ್ಕೋಬಾರ್ದು. ನಾನು ಅವಾಗಲೇ ಹೇಳಿದಲ್ಲ, ಮಾವಿನ ಹಣ್ಣಿನಲ್ಲಿ ಒಂಥರ ಇರುವಂಥ ಒಂದು ಜಾತಿಗೆ ಅನುಸಾರವಂಥ ಹಣ್ಣುಗಳಿರ್ತವೆ. ಬಾದಾಮಿ ಅಂದರೆ ಬಾದಾಮಿಗೆ ಸಂಬಂಧಪಟ್ಟಂಥ ಹಣ್ಣುಗಳಿರ್ತದೆ. ತೋತಾಪುರಿ ಅಂದರೆ ತೋತಾಪುರಿಗೆ ಸಂಬಂಧಪಟ್ಟಂಥ ಅದರಲ್ಲಿ ಕೆಲವೊಂದು ಚೇಂಜಸ್ಗಳಿರುತ್ತೆ, ರುಚಿಗಳು ಬೇರೆ ಬೇರೆ ಥರ ಇರುತ್ತೆ. ಅದೇ ರೀತಿ ಇದೇನಾಗಿದೆ ಅಂದರೆ ಅವುಗಳ ಜಾತಿಗನುಸಾರವಾಗಿ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾದವು. ತಮ್ಮ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ಹಣ್ಣಿನ ಮರಗಳು, ಹಣ್ಣು ಪ್ರೇರೆ, ಹಣ್ಣು. ನಾವೇನು ಮಾಡ್ತೀವಿ ಹಣ್ಣು ದೇವರಿಗೆ ತುಂಬ ಇಷ್ಟ. ಈ ಆಪಲ್ಲು, ಈ ಮೋಸಂಬಿ, ಈ ಕಿತ್ಲೆ ಹಣ್ಣು ಅಂತ ದೇವ್ರು ಕೊಡ್ತೀವಿ. ಅಲ್ಲ, ದೇವ್ರು ನಮಗೆ ಕೊಟ್ಟಿರೋದು ಭಿಕ್ಷೆ. ನಿನಗಪ್ಪ ಇದು ಪುಟ, ನೀನು ತಿಂದು ಚೆನ್ನಾಗಿರುವಂತ ದೇವ್ರು ಏನು ಮಾಡಿದ್ದಾರೆ? ದೇವರು ನಮಗೆ ಬೀಜ ಬಿಡುವ ಹಣ್ಣಿನ ಮರಗಳನ್ನು ಕೊಟ್ಟಿರೋದು ನಮಗೆ. ಮತ್ತೆ ನಾವಿದನ್ನು ತೆಗೆದುಕೊಂಡು ಹೋಗಿ ಎಲ್ಲ ಯಾರು ಕೊಡ್ತಾ ಇದ್ದೀವಿ? ಬೀಜ ಬಿಡುವ ಹಣ್ಣಿನ ಮರಗಳನ್ನು ಹುಟ್ಟಿಸಿದ ದೇವರು. ನನ್ನ ಮಕ್ಕಳು ತಿಂದು ಬ್ಲಡ್ ರೋಗದಲ್ಲಿ ಇದೆಯಪ್ಪ,
ರೋಗದಲ್ಲಿದ್ದೀಯಾ, ರಕ್ತ ದೇಹದಲ್ಲಿರುವಂಥ ಬ್ಲಡ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಕುಡಿದು 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 ವ್ಯಭಿಚಾರ ಮಾಡಿ 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 ರಕ್ತ ಎಲ್ಲ ಹಾಳು ಮಾಡಿಕೊಂಡು, ಬಿಳಿ ರಕ್ತಗಳ ಎಲ್ಲ ಕಣಗಳೆಲ್ಲ ಲೋ ಮಾಡಿಕೊಂಡು, ಹಣ್ಣು ತಿನ್ನಪ್ಪ, ನಿನಗೋಸ್ಕರ ಹಣ್ಣು ಕೊಟ್ಟಿರೋದು. ಕಿವಿ ಹಣ್ಣು ಅಂತ ಇರುತ್ತೆ ಪ್ರೇರೆ. ವೈಟ್ ಬ್ಲಡ್ ಖಾಲಿ ಆಗೋದಾಗ ಅದನ್ನು ತಿನ್ನಬೇಕು ಪ್ರೇರೆ. ಪರಂಗಿ ಹಣ್ಣಿನ ಒಂದು ಎಲೆಗಳನ್ನು ಜಜ್ಜಿ ಅಥವಾ ಮಿಕ್ಸಿಲಿ ಹಾಕಿ ರುಬ್ಬಿ ಅದನ್ನು ಕುಡಿಯುವಾಗ ಆ ಬಿಳಿ ಕಣಗಳು ಹೆಚ್ಚಾಗ್ತವೆ. ಇದು ಯಾರಿಗೋಸ್ಕರ? ಇದು ದೇವ್ರಿಗಿದೆಯಾ? ದೊಡ್ಡ ರೋಗ ನಿಮಗಿದೆಯಾ ನಮಗಿದೆಯಾ ಬೇರೆ? ಯಾರಿಗಿದೆ? ನಮ್ಗಲ್ಲ ಇರೋದು ದೊಡ್ಡ ರೋಗ. ಯಾರಿಗೆ ಬರ್ತಾ ಇರೋದು? ಎಲ್ಲ ಮಾಡಬಾರ್ದ ದುಷ್ಟಕೃತ್ಯಗಳನ್ನು ಮಾಡಿ ದೊಡ್ಡ ರೋಗ ಬರ್ಸ್ಕೊಂಡು ಸಾಯ್ತಾ ಇರೋದು ನಾವು. ಮತ್ತೆ ಈ ಹಣ್ಣೆಲ್ಲ ತಗೋಗಿ ದೇವ್ರು ಕೊಡ್ತಾ ಇದ್ದೀವಿ ನಾವು. ಹೂವು ನಿನಗೆ ಅಮ್ಮ ಮುಡ್ಕೊಳ್ಳಮ್ಮ, ತುಂಬ ಚೆನ್ನಾಗಿ ಕಾಣುತ್ತೆ, ಘಮ ಘಮ ಅಂತ ಸುವಾಸನೆ ಬರುತ್ತೆ. ಅಮ್ಮ ಹೂವು ನಿನಗೆ, ಗುಲಾಬಿ ಹೂವು ನಿನಗೆ, ಕನಕಾಂಬರ ಹೂವು ನಿನಗೆ, ಎಲ್ಲ ಹೂವು ನಿನಗಮ್ಮ, ಹಣ್ಣು ನಿನಗೆ. ಮತ್ತೆ ನೀನು ಯಾರಿಗೆ? ಹುಡುಗನಿಗೋಸ್ಕರ. ಹುಡುಗ, ನಾನು ನಿನಗೋಸ್ಕರನೇ ಹುಟ್ಟಿದ್ದೀನಿ ಕಣು, ನೀನಿಲ್ಲ ಅಂದ್ರೆ ಸತ್ತೋಗ್ತೀನಿ. ಹೌದಾ? ನಿನಗೆ ಅವನಿಗೋಸ್ಕರನೇ ಹುಟ್ಟಿದ್ಯಾ ನೀನು? ಅಲ್ಲಮ್ಮ, ದರಿದ್ರದವಳೆ. ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಿನಗೆ ಸ್ಕೂಲು ಕಾಲೇಜ್ಗಳಿಗೆ ನಿನ್ನ ಬಟ್ಟೆ ಅರ್ಧೋಗಿರುವಂಥ ಬಟ್ಟೆ ಇರುವಾಗ ತಂದೆ ತಾಯಿಗಳು ಕಷ್ಟ ಅದನ್ನು ಅವ್ರ ಬೇವರನ್ನು ಅವ್ರ ರಕ್ತವನ್ನು ಸುರಿಸಿ ನಿನಗೆ ಒಳ್ಳೊಳ್ಳೆ ವಸ್ತ್ರಗಳನ್ನು ಕೊಡಿಸಿ ಕಳಿಸಿ ನಿನ್ನ ದೇಹದಲ್ಲಿರುವಂಥ ಆ ಮಾನವನ್ನು ಮುಚ್ಚೋದಕ್ಕೋಸ್ಕರ ಅವರ ಹಗಲು ರಾತ್ರಿ ಕಷ್ಟಪಟ್ಟು ಆ ತಂದೆ ತಾಯಿಗಳು ನಿನಗೆ ವಸ್ತ್ರಗಳನ್ನು ತೊಡಿಸಿ ನಿನ್ನ ಗೌರವವನ್ನು ಕಾಪಾಡಿ ಕಳಿಸುವಂಥ ತಂದೆ ತಾಯಿಗಳ ರಕ್ತದ ಮೇಲೆ ನೀನು ಕಾಲಾಡಿಸ್ತಾ ಇದೆಯಾ? ಅವನಿಗೋಸ್ಕರನೇ ಹುಟ್ಟಿದ್ಯಾ? ಆ ಮಾತು ಹೇಳೋದಕ್ಕೆ ನಾಚಿಕೆ ಬರಲ್ಲ ನಮ್ಮ ನಿಮಗೆ. ತಡ್ಕೋ, ಮದುವೆ ಮಾಡೋವರೆಗೂ ತಡ್ಕೋ. ನಾಯಿ ಹಾಗೆ ಅಲಿಬೇಡ. ಬೀದಿಲಿರುವಂಥ ನಾಯಿಗಳನ್ನ ಗಂಡು ನೋಡಿದ ತಕ್ಷಣ ನಾಯಿ ಏನು ಮಾಡ್ತಾವೆ ಹೇಳಿ? ಗಂಡು ನೋಡಿದ ತಕ್ಷಣ ಆ ಥರ ಆಡಕ್ಕೆ ಹೋಗ್ಬೇಡ. ತಡ್ಕೊ. ನಿನಗಂತ ಒಂದು ಗಂಡನನ್ನ ತಂದೆ ತಾಯಿಗಳು ಸಿದ್ಧ ಮಾಡ್ತಾರೆ. ತಡ್ಕೊ. ಬೀದಿ ನಾಯಿಗಳ ಹಾಗೆ ಸುತ್ತಾಡಬೇಡಮ್ಮ. ಅಮ್ಮ, ತಂದೆ ತಾಯಿಗೆ ಗೌರವ ಕೊಟ್ಟು ಬದುಕೋತೀನಿ. ಪುರುಷರು ಅಷ್ಟೇ ಪ್ರೇರೆ. ಪುರುಷರನ್ನು ಏನಂದ್ರೆ ನಾಯಿಗಳ ಹಾಗೆ ತಿರುಗ್ತಾ ಇರ್ತಾರೆ ಹೆಣ್ಮಕ್ಳಿಂದ. ನಾಯಿಗಳ ಹಾಗೆ ತಂದೆ ತಾಯಿ ನನ್ನ ಮಗ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅಂತ ಕಷ್ಟಪಟ್ಟು ನೀನು ಬೈಕ್ ಕೊಡಿಸಿ ಗಾಡಿ ಕೊಡಿಸಿ ನನ್ನ ಮಗ ಕಾಲೇಜ್ಗೆ ಹೋಗಿ ಬರ್ತಾನಂತ ಅಂದ್ಕೊಂಡ್ರೆ ನಾವು ಫಿಲಮ್ ಟಾಕೀಸ್ಗಳಲ್ಲ. ಫಿಲಮ್ ಟಾಕೀಸ್ಗಳು ಶಿಲ್ಪಿ ಹೊಡ್ಕೊಂಡಿದ್ದೀವಿ ನಾವು. ಪೋಖ್ರಿಗಳ ಹಾಗೆ ಕಾಲೇಜಲ್ಲಿ ಚಕ್ಕರ್ ಹೊಡೆದು ಎಕ್ಸಾಮ್ ಹಾಲಲ್ಲಿ ಕುತ್ಕೊಳ್ದೆ ಅಲ್ಲಿ ಹೋಗಿ ಪರೋಡಿಗಳ ಥರ ನಾವು ಅಲಿತಾ ಇದ್ದೀವಿ. ಮತ್ತೆ ಎಂಥ ಫಿಲಮ್ಗಳು ನೋಡ್ತಾ ಇದ್ದೀವಿ? ಪೋಖ್ರಿ. ಮತ್ತೆ ಪೋಖ್ರಿ ಫಿಲಮ್ ನೋಡಿದ್ರೆ ಪೋಖ್ರಿನೇ ಆಗೋದು. ಪೊಗರು ನೋಡಿದ್ರೆ ಅಹಂಕಾರನೇ ಬರೋದು. ಅದು ಇದೇ ಅಲ್ಲ ಬರೋದು. ಫಿಲಮ್ಗಳು ಹೇಗೆ ಬರ್ತಾ ಇದ್ದೀವಿ? ಗೌರವಸ್ಥರು ನೋಡುವಂಥ ಫಿಲಮ್ಗಳು ಬರ್ತದೆ. ದೇವರ ಮಗ, ಒಡ ಹುಟ್ಟಿದವರು, ಇಂಥ ಫಿಲಮ್ಗಳು ಬರ್ತಾ ಇಲ್ಲ ಈಗ. ಎಂಥ ಸಿನಿಮಾಗಳನ್ನು ನೋಡೋದಕ್ಕೂ ಕೂಡ ನಾವು ಇಷ್ಟಪಡ್ತೇವೆ ಅಂದರೆ ಪ್ರೇರೆ ಮಾನಸ್ಥರಾಗಿ ಬದುಕುವಂಥ ಸಿನಿಮಾಗಳನ್ನು ನೋಡೋದಂತ ತಂದೆ ತಾಯಿಗೆ ಒಂದು ಗೌರವ ಕೊಡುವಂಥ ಸಿನಿಮಾಗಳು. ಅಣ್ಣ ತಮ್ಮಂದಿರು ಒಬ್ರಿಗೊಬ್ರು ಆಸ್ತಿಯಲ್ಲಿ ಕಿತ್ತಾಡದೆ, ಎಷ್ಟೇ ಆಸ್ತಿ ಇದ್ದರೂ ತಂದೆ ತಾಯಿಯನ್ನು ಬಿಡದೆ, ಅವ್ರಿಗೆ ಅನಾಥಾಶ್ರಮದಲ್ಲಿ ಹಾಕದೆ, ವೃದ್ಧಾಶ್ರಮದಲ್ಲಿ ಹಾಕದೆ ಅವರನ್ನು ನೋಡಿಕೊಳ್ಳುವಂಥ ಸಿನಿಮಾಗಳು. ಅಥವಾ ತಂದೆ ತಾಯಿ ಇವರು ಪ್ರೀತಿ ಮಾಡಿದ್ರು, ತಂದೆ ತಾಯಿ ನಿನ್ನನ್ನು ಕಷ್ಟಪಟ್ಟು ಸಾಕಿದಾರಮ್ಮ, ನನ್ನ ಜೊತೆ ಬರಬೇಡ ಅಂತ ತನ್ನ ತಾಯಿ ತಂದೆ ಮನೆಗೆ ಕಳಿಸುವಂಥ ಪ್ರೀತಿ ಪ್ರೇಮದನ್ನು ಆ ಥರ ಸಿನಿಮಾಗಳಾದರೂ ತೆಗೆದ್ರೆ ಪ್ರೇರೆ ಎಷ್ಟೋ ಮನೆ ಕುಟುಂಬಗಳು ಉಳಿತವೆ ಪ್ರೇರೆ. ಎಷ್ಟೋ ಮನೆ ಕುಟುಂಬಗಳು ಉಳಿತವೆ ನಿಜ ಪ್ರೇರೆ. ಎಷ್ಟೋ ತಂದೆ ತಾಯಿಗಳು ನರಳಿ ನರಕವನ್ನು ಅನುಭವಿಸೋದನ್ನು ತಪ್ಪುತ್ತೆ ಪ್ರೇರೆ. ನಾವೆಲ್ಲಿ ಹೋಗ್ತೀವಿ ಪ್ರೀತಿ ಪ್ರೇಮ ಅಂತ ಮಾಯಾಜಾಲದಲ್ಲಿ ಬಿದ್ದು 4 ದಿವಸ ಸುಖ ಅನುಭವಿಸಿ ಆ ಹೆಣ್ಣನ್ನ ಬಿಡ್ತೀವಿ. ಅವ್ರು ಮಾರ್ಕೆಟಲ್ಲಿ 50 ರೂಪಾಯಿಗೆ ಮಾನ ಮರ್ಯಾದೆ ಮಾಡ್ಕೊಳ್ಳೋವಾಗ್ತಾರೆ. ತನ್ನ ದೇಹವನ್ನು ಮಾಡ್ಕೊಂಡೇ ಬದುಕಬೇಕು. ಇವಾಗ ಆ ಸ್ತ್ರೀಗೂ ಆ ಹುಡುಗಿಗೂ ಬುದ್ಧಿ ಇಲ್ಲ. ಬುದ್ಧಿಹೀನನು ತಂದೆ ತಾಯಿ ಮದುವೆ ಮಾಡೋರ್ಗು ತಡ್ಕೊಂಡು ಇರ್ಲಾರ್ದೆ ಯಾವನೋ ಗುಲಾಬಿ ಹೂವು ಕೊಟ್ಟ ಅಂದ್ಬಿಟ್ಟು ಆ ಚಪ್ಪರ್ ಜೊತೆ ಹೋಗಿ ತನ್ನ ದೇಹವನ್ನು ಹಂಚ್ಕೊಂಡು ಅವ್ನು ಬಿಟ್ಟು ಹೋಗ್ತಾನೆ. ಅವಳಿಗಿಂತ ನಿನಗಿಂತ ಚೆನ್ನಾಗಿರೋರು ಬರ್ತಾನೆ, ಅವ್ರ ಜೊತೆ ಹೋಗ್ತಾನೆ. ನೀವೇನು ಮಾಡ್ತೀಯಾ? ಈ ಕಡೆ ನಿನ್ನ ತಂದೆ ತಾಯಿ ಸೇರಿಸಲ್ಲ, ಅವ್ರು ಸತ್ತೋಗ್ರು ಅಂತ ನಿನ್ಗೆ ತಿಥಿ ಮಾಡಿಬಿಟ್ಟು 4 ಜನಕ್ಕೆ ಅನ್ನ ಹಾಕ್ಬಿಟ್ಟಿರ್ತಾರೆ. ಇವ್ರಿಗೆ ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡ್ರು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರು ಇವ್ರು ನನ್ನ ಮೋಸ ಮಾಡ್ಬಿಟ್ಟೋದಲ್ಲ, ನಮಗೆ ದ್ರೋಹ ಮಾಡೋದಲ್ಲ ಅಂತ ನೀನು ಹೋಗಿರುವಂಥ ಮಹಾ ಸಂತೋಷದಲ್ಲಿ ಆಹಾರವನ್ನು ತಿಥಿ ಊಟ ಮಾಡಿಸ್ಕೊಡ್ತಿರ್ತಾರೆ. ಹಬ್ಬದ ಊಟ ಅದು ಒಂಥರ. ಅವ್ರ ಪಾಲಿಗೆ ಸತ್ತೋಗಿರೋ ಥರ 4 ಜನಕ್ಕೆ ಊಟ ಹಾಕ್ಬಿಟ್ಟು ನನ್ನ ಮಗಳು ಹೊಟ್ಟೋದು ಸ್ವರ್ಗಕ್ಕೆ ಇಲ್ಲ ಇಲ್ಲಿ ನಮ್ಮ ಜೊತೆ ಸತ್ತೋದು ಅವಳು ನಮ್ಮ ಮಗಳು ಅಂತ ಊಟ ಹಾಕ್ಬಿಟ್ಟಿರ್ತಾರೆ. ಮತ್ತೆ ನೀನು ಬಂದರೆ ಅವ್ರ ದೃಷ್ಟಿ ಏನು ಕಾಣ್ತೇವೆ ಗೊತ್ತು? ನೀನು ಹೇಗೆ ಕಾಣ್ತೇವೆ ಹೇಳು? ಅವ್ರ ದೃಷ್ಟಿ ದೆವ್ವ. ಸತ್ತವರು ಎದ್ದು ಬಂದರೆ ಯಾವ ರೀತಿ ಕಾಣ್ತಾರೆ? ದೆವ್ವ. ನೀನು ಅವ್ರ ಪಾಡು ಸತ್ತೋಗಿರ್ತೀಯ ಅಮ್ಮ ತಂಗಿ,
ನೀನು ಅವ್ರ ಕಾಲು ಸುತ್ತೋಗಿರ್ತೀಯ. ನೀನು ತಿರ್ಗಾ ಹೋದ್ರೆ ಅವನ ಜೊತೆ ಮಲಗಿ ಮಾಡಬಾರ್ದ ಪಾಪದ ಕೃತ್ಯಗಳನ್ನೆಲ್ಲ ಮಾಡಿ ಮಗುವನ್ನು ಎತ್ಕೊಂಡು ಒಂದು ವೇಳೆ ದೇಹವನ್ನು ಕೆಡಿಸ್ಕೊಂಡು ಅವ್ರ ಹತ್ರ ಹೋದ್ರೆ ಏನು ಮಾಡ್ತಾರೆ ಅವರು? ಎಕಡ ಎತ್ಕೊಂಡು ಮಕ್ಕಳ ಮೇಲೆ ಹೊಡೆದಿ ಮನೆಯಿಂದ ಹೊರಗಡೆ ಹಾಕ್ತಾರೆ. ಅಥವಾ ನೀನೇ ಹೋಗೋದಿಲ್ಲ, ಅವ ನೀನು ಏನು ಮಾಡ್ತೀಯ? ಮಗು ಕೊಟ್ಟಿರ್ತಾನೆ ಕೈಗೆ, ಆ ಮಗು ಸಾಕಾದ್ರೆ ಏನು ಮಾಡಬೇಕು? ಬಸ್ ಸ್ಟ್ಯಾಂಡ್ಗಳಲ್ಲಿ ಭಿಕ್ಷೆ ಬಿಡಬೇಕು. ನೋಡ್ತಾ ಇದ್ದೀವ ಅಲ್ಲಲ್ಲಿ ಸೀರೆ ಬಟ್ಟೆ ಹಾಕೊಂಡು ಮಗುಗೆ ಹಿಂದ್ಗಡೆ ಒಂದು ಏನೋ ಮೂಟೆ ಥರ, ಮೊದಲು ತಾಯಿಂದಿರು ಇಲ್ಲಿ ಪಾಪ ಹೆಗ್ಲ ಮೇಲೆ ಹಾಕೊಂಡಿರೋರು ನನ್ನ ಮಮತೆಯ ಮಗು ಅಂತ. ಈಗ ಕಸಬು ಬುಟ್ಟಿ ಥರ ಹಿಂದ್ಗಡೆ ಹಾಕೊಂಡಿರ್ತಾರೆ ಅಲ್ವಾ? ಚೀಲ ಹಾಕೊಂಡು ಹೋಗೋರು ಹೇಗಿರ್ತಾರೆ ಹೇಳಿ? ಚೀಲ ಆಯೋರು ಮೂಟೆ ಹಿಂದೆ ಮಡಿಕೊಂಡು ಇನ್ನೊಬ್ಬರ ಕಸ ಎಲ್ಲ ಹಾಕ್ತಾ ಇರ್ತಾರೆ. ಹಂಗೆ ಮಗು ಹಿಂದ್ಗಡೆ ಬಟ್ಟೆ ಕಟ್ಕೊಂಡ್ಬಿಟ್ಟು ಏನು ಮಾಡ್ತಾ ಇರ್ತಾರೆ? ತಗೋ ತಿಂಡಿ ಕಸ ತಿನ್ನು, ಬಿತ್ಕೋ ಅಲ್ಲೇನೆ ಅಲ್ವಾ? ಇಲ್ಲ ಅಪ್ಕೊಳ್ಳಲ್ವಾ? ಎದೆಗೆ ಅಪ್ಕೊಳ್ಳಲ್ವಾ? ಬೇರೆ ತಂದೆ ತಾಯಿ ಮಾತಿಗೆ ಒಳಪಡಿ ಬೇಡ. ಈ ಶರೀರದ ಆಸೆ ನಮಗೆ ನರಕ ತೋರಿಸುತ್ತೆ. ಅರ್ಥ ಆಯ್ತಾ? ದೇವರೇನು ಹೇಳ್ತಾ ಇದ್ದಾರೆ ಇಲ್ಲಿ? ಹಣ್ಣಿನ ಮರಗಳನ್ನು ಎ ಫಾರ್ ಆಪಲ್ ಅಂತ ನಾವು ಸ್ಕೂಲಲ್ಲಿ ಓದಿಸ್ತೀವಿ ಮಕ್ಕಳಿಗೆ. ಪಾಪ ಮೇಷ್ಟ್ರಿಗೂ ಗೊತ್ತಿಲ್ಲ ಎ ಫಾರ್ ಆಪಲ್ ಯಾರು ಉಂಟು ಮಾಡಿದ್ರು ಅಂತ. ಹಣ್ಣಿನ ಮರ ಉಂಟು ಮಾಡಿದ ಸತ್ಯವೇದ ಗ್ರಂಥದಲ್ಲಿದೆಯಪ್ಪ. ಮತ್ತೆ ಕ್ರೈಸ್ತರಾದಂಥ ನಾವು ಎಷ್ಟು ಅಜ್ಞಾನಿಗಳು ಅಂದರೆ ಬೇರೆ, ನಮ್ಮ ಮಕ್ಕಳಿಗೆ ಬೈಬಲ್ ಕೊಡಲ್ಲ. ಬೇರೆ. ಪ್ರಥಮ ಪಾಠಶಾಲೆ ಯಾವ್ದು ಗೊತ್ತಾ? ಪ್ರಥಮ ಪಾಠಶಾಲೆ ಎ ಫಾರ್ ಆಪಲ್ ಕಲಿಯುವಂಥ ನಮ್ಮೂರ ಶಾಲೆಯಲ್ಲ ಪ್ರಥಮ ಪಾಠಶಾಲೆ ಇರೋದು. ಒಂದು ಸಾರಿ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಚನದಲ್ಲಿ ನಿಮ್ಮಪ್ಪ ಏನು ಬರ್ಸಿದಾನಂತ ಒಂದು ಸಾರಿ ಓದು ನೋಡಿದ್ರೆ ಬುದ್ಧಿಯಾದ್ರೂ ಬರ್ಬೋದು ನಮಗೆ. ನೋಡಿ, ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಚನ. ಒಂದ್ಸಾರಿ ಓದೋಣ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ಜ್ಞಾನವನ್ನು ಪಡೆಯಬೇಕು. ಮತ್ತೆ ನಮ್ಮ ಮಕ್ಳಿಗೆ ಜ್ಞಾನ ಕಲಿಸೋದಕ್ಕೆ ಕಲಿಸ್ತಾ ಇದ್ದೀವಿ ಶಿಶ್ವಾರಕ, LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗ. ಎಲ್ಲಿದೆ ಜ್ಞಾನ? ಎಲ್ಲಿದೆ? ಬೈಬಲ್ ಎನ್ನುವಂಥ ಸತ್ಯವೇದ ಗ್ರಂಥದಲ್ಲಿ ಇದೆ ಜ್ಞಾನ. ಅದೇ ಹೇಳ್ತಾ ಇದ್ದಾರಲ್ಲ ಪ್ರೇರೆ, ದೇವರು ಸೊಲೊಮೋನನ ಮೂಲಕ ಬರೆಸಿರುವಂಥ ಮಾತುಗಳನ್ನು ಒಂದು ಸಾರಿ ಜ್ಞಾನವಿಟ್ಟು ಕೇಳಿ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ಜ್ಞಾನ ದೇವರಲ್ಲಿದೆ, ದೇವರ ವಾಕ್ಯದಲ್ಲಿ ಇದೆ. ಎ ಫಾರ್ ಆಪಲ್ ಉಂಟು ಮಾಡಿದ್ದು ದೇವರು ಕಣೋ. ಆ ಮೇಸ್ಟ್ರು ಗೊತ್ತಿಲ್ಲ ಕಣೋ, ಆ ಟೀಚರ್ ಗೊತ್ತಿಲ್ಲ ಕಣೋ, ಆ ಹೆಡ್ ಮಾಸ್ಟರ್ಗೆ ಏನಂದ್ರೆ ಏನು ಗೊತ್ತಿಲ್ಲ ಕಣೋ ಅಂತ ಯಾವತ್ತಾದರೂ ನಿಮ್ಮ ಮಕ್ಕಳಿಗೆ ಕುಂಡ್ರಿಸಿ ಹೇಳಿದಿಲ್ಲ? ನಮ್ಮ ಮಕ್ಕಳಿಗೆ ಹೇಳಿದೀವ ಪ್ರೇರೆ? ಎ ಫಾರ್ ಆಪಲ್ ಉಂಟು ಮಾಡಿದಂಥವ್ರು ದೇವರು ಕಣೋ. ಬಿ ಫಾರ್ ಬಾಯ್ ಉಂಟು ಮಾಡಿದಂಥವ್ರು ದೇವರು ಕಣೋ. ಬೇಡ, ಬಿ ಫಾರ್ ಬ್ಯಾಟ್ ಉಂಟು ಮಾಡಿದಂಥವ್ರು ದೇವರು. ಹಣ್ಣಿನ ಮರದಿಂದ ತಾನೇ ಬ್ಯಾಟ್ ಆಗುತ್ತೆ ಪ್ರೇರೆ. ಯಾವತ್ತಾದ್ರೂ ಹೇಳಿದೀವ ನಮ್ಮ ಮಕ್ಕಳಿಗೆ? ಮೂಢರಾದಂಥ ನಮಗೆ ಕ್ರೈಸ್ತರಿಗೆ ಗೊತ್ತಿಲ್ಲ, ಅಜ್ಞಾನಿಗಳು ನಾವು. ನಮಗೆ ಗೊತ್ತಿಲ್ಲ ಎ ಫಾರ್ ಆಪಲ್ ಉಂಟು ಮಾಡಿದ್ದು ಯಾರು? ಅಲ್ಲಿ ಕಳಿಸ್ತಾ ಇದೀವಿ ಪಾಠ ಕಲಿಸೋಕ್ಕೆ ಅಲ್ವಾ? ಅಲ್ಲಿ ಕಳಿಸ್ತಾ ಇದ್ದೀವಿ. ಅವ್ರಿಗೆ ಗೊತ್ತಾ? ನಿಮಗೂ ಗೊತ್ತಾ? ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಇವಾಗ ಯಾರ ಮಕ್ಳಿಗೆ ಬುದ್ಧಿ ಕೊಡಬೇಕು? ಹೇಗೆ ಮಕ್ಕಳು ತಿಳ್ಕೊತಾರೆ? ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠಶಾಲೆ ಎಲ್ಲಿದೆ? ಬೈಬಲಲ್ಲಿರುವಂಥ ಸತ್ಯವೇದ ಗ್ರಂಥದಲ್ಲಿದೆ. ಓಕೆನಾ? ಸತ್ಯವೇದ ಗ್ರಂಥದಲ್ಲಿ ಇದೆಯೇ ಅಂತ ದೇವರು ಇಸ್ರಾಯೇಲರಿಗೆ ಆ ದಿನಮಾನಗಳಲ್ಲಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದ್ಸಾರಿ ಏನು ಹೇಳಿದಂತ ಗೊತ್ತಾ? ಗೊತ್ತು, ವಚನ ಗೊತ್ತು ನಿಮಗೆ. ಯಾವ ವಚನ ಎಲ್ಲಿದೆ ಅಂತ ಚೆನ್ನಾಗಿ ಗೊತ್ತು. ಆದರೆ ಆ ವಚನದಲ್ಲಿರುವಂಥ ಪರಮಾರ್ಥ ನಮ್ಗೆ ಗೊತ್ತಾ ಬೇರೆ? ತಿಳ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನ ಒಂದ್ಸಾರಿ ತೆಗೆದು ನೋಡೋಣ. ಗೊತ್ತಿರುತ್ತೆ ನಿಮಗೆಲ್ಲ, ಆದರೂ ತೆಗೆದು ನೋಡೋಣ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಮೊದಲನೇದಾಗಿ ನಮ್ಮ ಹೃದಯದಲ್ಲಿ ಇರಬೇಕಂತ. ನಮ್ಮ ಹೃದಯದಲ್ಲಿ ಇದೆಯಾ? ನಮ್ಮ ಹೃದಯದಲ್ಲಿ ಇದ್ರೆ ನಮ್ಮ ಮಕ್ಳಿಗೆ ಹೇಳ್ತೀವಿ. ನಮ್ಮ ಹೃದಯದಲ್ಲಿ ಏನಿದೆ ಪ್ರೇರಣೆ? ನಮ್ಮ ಹೃದಯದಲ್ಲಿ ದೇವರ ಮಾತುಗಳಿದೆಯಾ? ದೇವರ ಜ್ಞಾನವಿದೆಯಾ? ದೇವರ ಪ್ರೀತಿ ಇದೆಯಾ ಪ್ರೇರೆ? ಯಾಕೆ ಪ್ರೇರೆ ನಮ್ಮ ಮಕ್ಕಳ ಜೀವನವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ? ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ, ಅರ್ಥ ಮಾಡ್ಕೊಳ್ಳಿ, ಮನೆಯಲ್ಲಿ ಕೂತಿರುವಾಗಲೂ. ಸ್ಕೂಲು ಪಾಠಗಳ ಹೋಮ್ವರ್ಕ್
ಮನೇಲಿ ಕೂತಿರುವಾಗ ಸ್ಕೂಲು ಹೋಮ್ವರ್ಕ್ಗಳ ಪಾಠಗಳು ಅಂತ ಹೇಳಿದಾರ ದೇವರು? ಹೇಳಿದಾರ? ಓದೋಣ. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯವಾಗಿ ಮಾತನಾಡಬೇಕು. ಯಾವುದು? ದಾರಿಯಲ್ಲಿ ನಡೆಯುವಾಗ ಹೋಗಪ್ಪ, ಸ್ಕೂಲಿಂದ ಬಂದ ಟ್ಯೂಷನ್ಗೆ ಹೋಗು. ಎಷ್ಟೇ ಕಷ್ಟ ಆಗಲಿ ಪರವಾಗಿಲ್ಲ, ನಾನು ಖರ್ಚು ಮಾಡ್ತೀನಿ. ನೀನು ದೊಡ್ಡ ಇಂಜಿನಿಯರ್ ಆಗಬೇಕು ಮಗನೇ, ನೀನು ದೊಡ್ಡ ಡಾಕ್ಟರ್ ಆಗಬೇಕು. ಏನು ಇಂಜಿನಿಯರ್ ಕಡಿಮೆ ಇದ್ದಾರ? ಬೀದಿಗೊಂದು ಇಂಜಿನಿಯರ್ ಇದ್ದಾರೆ. ಈಗ ಡಾಕ್ಟರ್ಗಳು ಕಡಿಮೆ ಇದ್ದಾರ? ಸುತ್ತಮುತ್ತಲೇ 10 ಡಾಕ್ಟರ್ಗಳು ತೋರಿಸ್ತಾರೆ. 10 ಹಾಸ್ಪಿಟಲ್ ಇದೆ. 1 ಕಿಲೋಮೀಟರಲ್ಲಿ 10 ಹಾಸ್ಪಿಟಲ್ ಇದೆ. 1 ಕಿಲೋಮೀಟರ್ ಒಳಗಡೆಲಿ 10 ಹಾಸ್ಪಿಟಲ್ ಇದೆ. ಡಾಕ್ಟರ್ಗಳಿಗೆ ನಾನು ಬರಗಾಲನ? ಇಂಜಿನಿಯರ್ಗಳಿಗೆ ನಾನು ಬರಗಾಲನ ಪ್ರಿಯರೇ? ಅವ್ರಿಗೆ ಏನು ಮಾಡ್ಬೇಕಂತ ಇದ್ದೀವಿ ನಮ್ಮ ಮಕ್ಕಳಿಗೆ? ಮನೆಯಲ್ಲಿ ಕೂತಿರುವಾಗ ಸ್ಕೂಲ್ ಪಾಠಗಳ ಎಕ್ಸಾಮ್, ಹೋಮ್ವರ್ಕ್, ದಾರಿ ನಡೆಯುವಾಗ ಟ್ಯೂಷನ್, ಮಲಗುವಾಗ 1 ಗಂಟೆ, 12 ಗಂಟೆ, 11 ಗಂಟೆಗೆ ಫುಲ್ಲು ಹೋಮ್ವರ್ಕ್ ಕ್ಲಿಯರ್ ಮಾಡಿರಬೇಕು. ಮಗನೇ ಬೈಬಲ್ ಓದ್ಬೇಡ, ನಿನ್ನ ಪರಲೋಕ ಕರ್ಕೋಗೋದು ಬೈಬಲ್ ಎಲ್ಲ ಕಣೋ. ನೀನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು. ಎಲ್ಲಿ? ಪಾತಾಳದಲ್ಲಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು ಮಗನೇ. ನಾನು ಬರಲ್ಲ ಅಲ್ಲಿ, ಯಾಕಂದ್ರೆ ನಾನು ಒಂದ್ ಕಡೆ ಒದ್ದಾಡ್ತಾ ಇರ್ತೀನಿ, ನೀನೊಂದ್ ಕಡೆ ಒದ್ದಾಡ್ತಾ ಇರ್ತೀಯ. ಅನೇಕರು ಪ್ರಾರ್ಥನೆ ಮಾಡಿಸ್ಕೋತಾರೆ ಪ್ರೇರೆ. ಈ ಸೇವಕರುಗಳು ಕೂಡ ಹೇಗಿದ್ದಾರೆ ಅಂದ್ರೆ ಜ್ಞಾನವಿಲ್ಲ ಪ್ರೇರೆ. ಯೇಸು ಸ್ವಾಮಿ ಬೆಳೆಯು ಬಹಳ, ಕೆಲಸದವರು ಕಡಿಮೆ, ಬೆಳೆಯ ಯಜಮಾನನನ್ನು ನಿನ್ನ ಕೆಲಸಕ್ಕೆ ಕೇಳು ಅಂತ ಯೇಸು ಸ್ವಾಮಿ ಹೇಳಿದ್ರೆ, ನಾವು ಯಾವ ಕೆಲಸದಲ್ಲಿ ಸೇರಿಸ್ಬೇಕಂತ ಇದೀವಿ ನಮ್ಮ ಮಕ್ಕಳಿಗೆ? ಡಾಕ್ಟರ್ ಕೆಲಸಕ್ಕೆ, ಇಂಜಿನಿಯರ್ ಕೆಲಸಕ್ಕೆ, ಪ್ರೊಫೆಸರ್ ಕೆಲಸಕ್ಕೆ, ಮೇಸ್ಟ್ಗಳು ಮಾಡೋದಕ್ಕೆ ಅಲ್ವಾ? ಅಲ್ಲಿ ದೇವ್ರು ನನ್ನ ಕೆಲಸದವ್ರಿಲ್ಲ ಕಣೋ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ನಾನು, ನನ್ನ ಕೆಲಸ. ಒಬ್ಬ ಅಧಿಕಾರಿಗಳ ಕಾರ್ ಡ್ರೈವರ್ ಆಗಿದೆ, ಅವನ್ನ ನೋಡೋದಕ್ಕಾಗಲ್ಲ, ಅವ್ನು ಹಿಡಿಯೋದಕ್ಕಾಗಲ್ಲ. ನಾನು ಯಾರಿಂದ ಇದ್ದೀನಿ ಗೊತ್ತಾ? ಯಾರು ಕೆಲಸ ಮಾಡ್ತೀನಿ ಗೊತ್ತಾ ಅಂತ ಅವನು ಗರ್ವದಲ್ಲಿ, ಹೆಮ್ಮೆಯಲ್ಲಿ ಇರ್ತಾನೆ. ಮನುಷ್ಯನ ಕೆಲಸ ಮಾಡುವಂಥವ್ರು. ದೇವರ ಕೆಲಸ ಅಂದ್ರೆ ಬೇರೆ ಎಷ್ಟು ದೊಡ್ಡದು ಅಲ್ವ ಬೇರೆ? ಅದು ಎಷ್ಟು ಪ್ರಾಮುಖ್ಯವಲ್ವಾ? ಎಷ್ಟು ಶ್ರೇಷ್ಠವಲ್ವಾ ಅದು? ಭೂಮಿ ಆಕಾಶ ಪ್ರೇರೆ. ರೋಡ್ ಪಕ್ಕ ಒಂದು ಸೈಟ್ ಇದ್ರೆ ಮನುಷ್ಯನ ಹಿಡಿಯಕ್ಕಾಗಲ್ಲ. ಅಂತ ಕೋಟ್ಯಾಂತರ ಸೈಟ್ಗಳನ್ನು ಮನುಷ್ಯರಿಗೆ ಭಿಕ್ಷೆಯಾಗಿ ಕೊಟ್ಟಿರುವಂತಹ ಪರಮಾತ್ಮನ ಮಕ್ಕಳಾಗಿ ನಾವು ಬದುಕೋದಕ್ಕೆ, ಅವ್ರ ಕೆಲಸ ಮಾಡೋದಕ್ಕೆ ನಾವು ಈ ದಿನ ಇಷ್ಟಪಡದೆ ನಮ್ಮ ಮಕ್ಕಳಿಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ದೊಡ್ಡ ಪ್ರೊಫೆಸರ್ ಆಗಬೇಕು, ಮೇಸ್ಟರ್ ಆಗಬೇಕಂತ ಕಳಿಸ್ತಾ ಇದೀವಲ್ಲ, ನಿಜವಾಗ್ಲೂ ನಾವು ಬುದ್ಧಿವಂತರ ಅಥವಾ ದಡ್ಡರ ಅಥವಾ ಮೂಢರ ಅಥವಾ ಅಜ್ಞಾನಿಗಳ? ನಾವು ಯಾವ ಜ್ಞಾನ ಗೊತ್ತಾ? ಅದು ಯಾವ ಜ್ಞಾನ ಕಲಿಯೋದಕ್ಕೆ ಹೋಗ್ತದೆ ಅಂತ ನಿಮ್ಗೆ ಗೊತ್ತಾ? ಒಂದು ಸಾರಿ ಓದಿ. ಒಂದು ಸಾರಿ ಯಾಕೋಬನ ಗ್ರಂಥ, ಯಾಕೋಬನು ಬರೆದ ಗ್ರಂಥ 3ನೇ ಅಧ್ಯಾಯ 15ನೇ ವಚನವನ್ನು ಒಂದು ಸಾರಿ ತೆಗೆದು ನೋಡೋಣ ಪ್ರಿಯರೇ. 15ನೇ ವಚನ. ಎಲ್ಲರೂ ಒಂದ್ಸರಿ ಸತ್ಯವೇದ ಗ್ರಂಥವನ್ನು ಓದಿರ್ತೀವಿ. ತೆಗೀರಿ. ಇದು ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯವನ್ನು ಕಾಪಾಡುವಂತ ಮಾತುಗಳು. ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ. ಅಸಡ್ಡೆ ಮಾಡಬೇಡಿ, ಕೇರ್ಲೆಸ್ ಮಾಡಬೇಡಿ. ಗಿಳಿ ಪಂಚಾಂಗ ಹೇಳ್ತಾ ಇಲ್ಲ ಪ್ರಿಯರೇ ನಾನು ನಿಮ್ಮ ಹತ್ರ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ನೀವು ಹೇಗಾದ್ರೂ ಬದುಕಿ, ದೇವ್ರು ನಿಮ್ಮ ರೋಗ ವಾಸ ಮಾಡ್ತಾನೆ, ನಿಮ್ಮ ಮನೆಯಲ್ಲೆಲ್ಲ ಖಜಾನೆ ತುಂಬ್ತಾನೆ ಅಂತ ನಾನು ಹೇಳಲ್ಲ. ಈ ವಾಕ್ಯವೇ ಚಿನ್ನ, ಬೆಳ್ಳಿ, ವೈಡೂರಕ್ಕಿಂತ ಅಮೂಲ್ಯ. ಈ ವಾಕ್ಯಕ್ಕನುಸಾರವಾಗಿ ನಡೆದ್ರೆ ನಮ್ಮ ಬಾಳು ಬಂಗಾರ ಆಗುತ್ತೆ. ಬಾಳೆ ಬಾಳಿಗೆ ಬಂಗಾರ ಬೇಕಾಗಿಲ್ಲ, ಬಾಳೆ ಬಂಗಾರ ಆಗ್ತೀವಿ. ನಾವೇ ಬಂಗಾರದ ಬದುಕ್ತೀವಿ. ಅದಕ್ಕೆ ಬುದ್ಧಿ ಬೇಕು, ಜ್ಞಾನ ಬೇಕು ಅಲ್ವಾ? ಯಾಕೋಬ 3:15 ಒಂದ್ಸಾರಿ ನೋಡೋಣ. ಯಾವ ಜ್ಞಾನ? ಆ ಜ್ಞಾನದ ಕುರಿತು ಹೇಳ್ತಾ ಇದ್ದಾರೆ ದೇವರು. ಅದು ಮೇಲನಿಂದ ಬಂದ ಜ್ಞಾನವಲ್ಲ, ಪರಲೋಕದಿಂದ ಬಂದಂತ ಜ್ಞಾನವಲ್ಲ. ಅದು ಸ್ಕೂಲು ಪಾಠಗಳ ಜ್ಞಾನ ಇದೆಯಲ್ಲ, ಅದೇ ನೋಡಿ. ಅದು ಮೇಲನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪರಲೋಕಕ್ಕೆ ಕರ್ಕೊಂಡು ಹೋಗುವಂಥದ್ದಲ್ಲ. ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಒಂದು ವೇಳೆ ಪ್ರೇರೆ ನಮ್ಮ ಮಕ್ಕಳಿಗೆ ಬೈಬಲ್ ಓದಕ್ಕೆ ಬರ್ತಾ ಇಲ್ಲ ಅಂತ ಅಂದ್ರೆ, ಒಂದು ಶಿಶ್ವಾರದಲ್ಲಿ ಆದಿಕಾಂಡ ಮತ್ತೊಂದು ಅದು ಓದೋಕ್ಕೆ ಆಗೋ ಥರ ಅಕ್ಷರಗಳು ಕೂಡಿಸಬೇಕಾದ್ರೆ ಹೇಳ್ಕೊಡೋದಕ್ಕೆ ನೀವು ಶಿಶ್ವಾರ ಕಳಿಸಿದ್ರೆ ಒಂದು ವೇಳೆ ಕಳಿಸಿ. ಅಕ್ಷರಗಳು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ನ ಮೊದಲು ಅಲ್ಲಿಂದ ಬಿಡಿಸಿ ಸತ್ಯವೇದ ಗ್ರಂಥವನ್ನು ಕೈ ಕೊಡಿ.
ನಮ್ಮ ಆತ್ಮವನ್ನು ಕಾಪಾಡುವಂಥದ್ದು ಯಾವುದು? ಯಾಕೋಬ 1:21 ಏನು ಹೇಳಿದ್ರು ಗೊತ್ತಾ? ಎಲ್ಲ ದುಷ್ಟತನವನ್ನು, ಎಲ್ಲ ನೀಚತನವನ್ನು ತೆಗೆದುಹಾಕಿ ಮನಸ್ಸಿನೊಳಗಡೆ ಬೇರಿರುವಂಥ ವಾಕ್ಯಕ್ಕೆ ನಮ್ರತೆಯಿಂದ, ದೀನತೆಯಿಂದ ಎಡೆ ಕೊಡಿರಿ. ಅಂದ್ರೆ ನಮ್ಮ ಹೃದಯದಲ್ಲೂ ಇಲ್ಲ ಇಲ್ಲಿ ಮಾತಿದ್ರೂ ಅದು ಅರ್ಥ ಆಯ್ತಾ ಇಲ್ಲ. ಮೊದಲಾಗಿ ಸೈತಾನು ಕಿವಿಲ್ ಕೇಳಕ್ ಬಿಡಲ್ಲ. ಕಿವಿಲ್ ಕೇಳಕ್ ಬಿಟ್ರು ಅದನ್ನ ಅನುಸರಿಸಕ್ ಬಿಡಲ್ಲ. ಅನುಸರಿಸಕ್ ಹೋದ್ರೆ ಬದುಕೋದಕ್ ಬಿಡಲ್ಲ. ವಾಕ್ಯ ಹಂಗೇನೆ ಪ್ರಿಯರೇ, ವಾಕ್ಯ ಅರ್ಥ ಆಗಲ್ಲ. ಯಾರಾದ್ರೂ ಒಳ್ಳೆ ಸೇವಕರು ವಾಕ್ಯ ಹೇಳ್ತಾ ಇದ್ರೆ ವಾಕ್ಯ ಅರ್ಥ ಆಗಲ್ಲ. ಅರ್ಥ ಆದ್ರೂ ನೆನಪಲ್ಲಿರಲ್ಲ. ನೆನಪಲ್ಲಿದ್ರು ಅದನ್ನ ಅನುಸರಿಸಕ್ಕೆ ಬಿಡಲ್ಲ. ಭಯಂಕರ ಕ್ರಿಮಿನಲ್ ಅವನು. ಯಾರು? ಭಯಂಕರ ಕಿರಾತಕ ಅವನು, ದುಷ್ಟನು, ಭಯಂಕರ ಕಿರಾತಕ ಪ್ರೇಮ. ಸಖತ್ ದೊಡ್ಡ ವಿಲನ್ ಅವನು. ಪ್ರಪಂಚವನ್ನು ಮರಣ ಮಾಡಿದಂತೆ ಇದೆ. ಮೇಲಣಿಂದ ಬಂದ ಜ್ಞಾನಕ್ಕೆಲ್ಲ ನಮ್ಮ ಮಕ್ಕಳು ಕಳಿಸ್ತಾ ಇರೋದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಅರ್ಥ ಆಯ್ತಾಯ್ತಾ? ದೇವಸೇವಕನ ಹೇಳ್ತಾನೆ, ನಿಮ್ಮ ಮಕ್ಕಳ ನಮ್ಮ ದೇವರು ಎತ್ತಿ ಹಿಡಿದಿದ್ದಾನೆ. ಈ ತಾಯಿ ಹೇಳ್ತಿದೆ, ಪಾಸ್ಟ್ರೇ ನೀವು ಪ್ರಾರ್ಥನೆ ಮಾಡಿದಾಗಿಂದ ನನ್ನ ಮಗನಿಗೆ ಡಾಕ್ಟರ್ ಕೆಲಸ ಸಿಕ್ಬಿಟ್ಟಿದೆ, ನಮ್ಮ ಮಗನಿಗೆ ಇಂಜಿನಿಯರ್ ಕೆಲಸ ಸಿಕ್ಬಿಟ್ಟಿದೆ, ನಮ್ಮ ಮಗ ಪ್ರೊಫೆಸರ್ ಆಗ್ಬಿಟ್ಟಿದ್ದಾನೆ. ದೇವರು ಎತ್ತಿ ಹಿಡಿದಿದ್ದಾನೆ ನಮ್ಮ ಮಕ್ಕಳನ್ನ. ಎಲ್ಲಿಗೆ ಸೇಕೆ ಎತ್ತಿ ಹಿಡಿದಿದ್ದಾರೆ? ಅಗ್ನಿ ಕೊಂಡಕ್ಕೆ, ಆರದ ಅಗ್ನಿಗೆ ಎತ್ತಿ ಹಿಡಿದಿದ್ದಾರೆ ಎಸೆಕೆ. ಡಾಕ್ಟರ್ ಪೇಷಂಟ್ ನೋಡ್ತಾ ಇದ್ದಾನೆ, ಇವನೇ ದೊಡ್ಡ ಪೇಷಂಟು. ದೇವರ ವಾಕ್ಯ ತಿಳಿದಿರುವಂತ ಈ ಡಾಕ್ಟ್ರೇ ದೊಡ್ಡ ಪೇಷಂಟ್. ಬೇರೆ ಈತನಿಗೆ ಘನ ವೈದ್ಯನಾದ ಯೇಸು ಕ್ರಿಸ್ತನ ವಾಕ್ಯವು ಔಷಧಿ ರೀತಿಯಲ್ಲಿ ಬೇಕು. ಘನ ವೈದ್ಯನಾದ ಯೇಸು ಕ್ರಿಸ್ತನ ವಾಕ್ಯವು ಈತನಿಗೆ ಗುಣಪಡಿಸಬೇಕು. ಈತನಿಗೆ ಭೌತಿಕವಾದಂಥ ಮೆಡಿಸಿನ್ ಕೊಡುವಂಥದ್ದೇನು? ಆತ್ಮಿಕವಾದ, ನಿನ್ನ ಹೃದಯದಲ್ಲಿ ಆತ್ಮಿಕವಾದಂಥ ರೋಗದಲ್ಲಿ ನಿನ್ನ ಹೃದಯ ತುಂಬಿದೆ. ಹೃದಯವು ಯೆರೆಮೀಯ 17:9 ಹೇಳುತ್ತೆ ಬೇರೆ, ಹೃದಯವು ಎಲ್ಲದಕ್ಕಿಂತ ವಂಚಕ, ಅದು ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಈ ಲೋಕದಲ್ಲಿ ಪ್ರತಿಯೊಂದು ರೋಗಕ್ಕೆ ಮೆಡಿಸಿನ್ ಇದೆ ಬೇರೆ, ಪ್ರತಿಯೊಂದು ರೋಗಕ್ಕೆ ಮೆಡಿಸಿನ್ ಇದೆ. ಪಾಪ ಎಂಬುವಂಥ ರೋಗಕ್ಕೆ ಮೆಡಿಸಿನ್ ಇಲ್ಲ. ಅರ್ಥ ಮಾಡಿಕೊಂಡು, ಪಾಪ ಎಂಬುವಂಥ ರೋಗಕ್ಕೆ ಮೆಡಿಸಿನ್ ಇಲ್ಲ. ಯೇಸು ಕ್ರಿಸ್ತನ ವಾಕ್ಯವು, ಯೇಸು ಕ್ರಿಸ್ತನ ರಕ್ತವೇ ಸಕಲ ಪಾಪಗಳಿಂದ ನಮ್ಮನ್ನು ಶುದ್ಧಿ ಮಾಡುವಂಥದ್ದು. ಅರ್ಥ ಆಯ್ತು ತಪ್ಪೇನು? ವಚನ ಓದಿಕೊಂಡು ಮತ್ತೆ ಆದಿಕಾಂಡಕ್ಕೆ ಬರುತ್ತೆ. ಯಾವ ಜ್ಞಾನ ಅದು? ಮೇಲನಿಂದ ಬಂದಂಥ ಜ್ಞಾನವಲ್ಲ, ಭೂ ಸಂಬಂಧವಾದದ್ದು. ಓಕೆನಾ? ಮತ್ತೊಂದು ವಚನ ನೋಡಿಕೊಳ್ಳೋಣ. ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು, ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವು ಪ್ರಾಂತಕಾಲವಾಗಿ 3ನೆಯ ದಿನವಾಯಿತು. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ, ಇದಲ್ಲದೆ ಅವು ಗುರುತಾಗಿರಲಿ ಅಂತ. ಅಂದರೆ ಸೂರ್ಯ ಚಂದ್ರವನ್ನು ದೇವರು ಉಂಟು ಮಾಡ್ತಾ ಇದ್ದಾರೆ. ದೊಡ್ಡ ಬೆಳಕು, ದೊಡ್ಡ ಸೂರ್ಯ, ದೊಡ್ಡ ಚಂದ್ರ. ಎಷ್ಟಿದೆ ಗೊತ್ತಾ ಸೂರ್ಯ ಚಂದ್ರ? ಅದರ ಸೈಜ್ ಗೊತ್ತಾ? ಈ ಭೂಮಿ ಕಡಿಮೆ ಅಂದರೂ 13,000 13 ಲಕ್ಷ ಭೂಮಿ ಹಾಕಿದ್ರೆ ಒಂದು ಸೂರ್ಯ ಆಗುತ್ತೆ. ಅರ್ಥ ಆಯ್ತಾ? ಅಷ್ಟು ದೊಡ್ಡ ದೇವರು. ಒಂದು ನಿಮಿಷ. ಸೂರ್ಯ ಚಂದ್ರ ಎಷ್ಟು ದೊಡ್ಡವರಿದ್ದಾರೆ ಬೇರೆ? ಈ ಭೂಮಿ 13 ಹಾಕಬೇಕು, 13 ಲಕ್ಷ. ಅಷ್ಟು ದೊಡ್ಡ ಸೂರ್ಯನ, ಅಷ್ಟು ದೊಡ್ಡ ಸೂರ್ಯ ಚಂದ್ರನ, ಮತ್ತೆ ಅಷ್ಟು ಬೇರೆ ಅಷ್ಟು ಹೈಟಲ್ಲಿರುವಂಥ ಆ ಸೂರ್ಯ ಚಂದ್ರನ ಈ ಜ್ಞಾನಿಗಳು ಪ್ಯಾರಾಶೂಟನ್ನು ಹಾರಿಸುವಾಗ ಅದರ ಅಂಚು ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ. ಅರ್ಥ ಮಾಡಿಕೊಂಡು, ಅದ್ರ ಅಂಚು ಇದುವರೆಗೂ ಮರೆಯಾಗಿದೆ ಪ್ರೇರೆ.
ಅಷ್ಟು ಉನ್ನತವಾಗಿರುವಂಥ, ಅಷ್ಟು ಹೈಟಲ್ಲಿರುವಂಥ ಆ ಸೂರ್ಯನು ಬೆಳಗ್ತಾ ಇದ್ದಾನೆ ಅಲ್ಲಿ. ಅಂದರೆ ಇಷ್ಟು ದೂರದವರೆಗೂ ಬೆಳಕು ಬರಬೇಕಂದ್ರೆ ಸಾಮಾನ್ಯ ಚಿಕ್ಕವನಲ್ಲ ಅಂತ. ದೊಡ್ಡ ಸೂರ್ಯ, ದೊಡ್ಡ ಚಂದ್ರ ಅಲ್ವಾ? ಅಷ್ಟು ಸೂರ್ಯ ಚಂದ್ರರು ದೇವರ ಮಾತಿಗೆ ಒಳಪಡ್ತಾ ಇದೆ. ಹೌದು ಪ್ರೇರೆ, ಆ ಮಾತು ಕೂಡ ನೋಡೋಣ ಸತ್ಯವೇದದಲ್ಲಿ. ಯೋಬನ ಗ್ರಂಥ ತೆಗೆಯೋಣ. ಯೋಬನ ಗ್ರಂಥ 9ನೇ ಅಧ್ಯಾಯ 7ನೇ ವಚನವನ್ನು ಸರಿ ನೋಡೋಣ. 7ನೇ ವಚನ, ಯೋಬ 9:7 ಬರೆಯಲ್ಪಟ್ಟಿರೋದು ಮಾತು. ಹುಟ್ಟಬೇಡವೆಂದು ಆತನು ಅಪ್ಪಣೆ ಕೊಟ್ಟರೆ ಸೂರ್ಯನು ಹುಟ್ಟುವುದಿಲ್ಲ, ನಕ್ಷತ್ರಗಳನ್ನು ಮುಚ್ಚಿಟ್ಟು ಮುದ್ರೆ ಹಾಕುತ್ತಾನೆ. ಆಕಾಶ ಮಂಡಲವನ್ನು ವಿಶಾಲಪಡಿಸಿದವನು ಆತನೊಬ್ಬನೇ. ತಂದೆಯಾದ ಪರಮಾತ್ಮನು ಸತ್ಯವೇದ ಗ್ರಂಥದಲ್ಲಿರುವ ಆತನೊಬ್ಬನೇ ಆಕಾಶ ಮಂಡಲವನ್ನು ಹರಿದವನು. ಸೂರ್ಯನಿಗೆ ಹುಟ್ಟಬೇಡ ಅಂದ್ರೆ ಅದು ಡೆಲಿವರಿ ಆಗಿ ಬರಲ್ಲ ಅಂತ ಬೇರೆ ಭೂಮಿಗೆ. ಹುಟ್ಟಬೇಡ ಬೇರೆ, ಹುಟ್ಟಬೇಡ. ಸೂರ್ಯನ ಹುಟ್ಟು ಬಂದಿದ್ದಾನೆ ಇವತ್ತು ಅಂತ ಹೇಳ್ತೀವಿ ನಾವು. ಬೆಳಗ್ಗೆನೇ ಜಲ್ದಿನೇ ಬಂದ್ಬಿಟ್ಟಿದ್ದಾನೆ, 6 ಗಂಟೆಗೆ ಸೂರ್ಯ ಹೊಳಿತಾ ಇದೆ ಅಂತ ಅಂತೀವಿ. ಅಷ್ಟು ದೊಡ್ಡ ಸೂರ್ಯನು ಹುಟ್ಟಬಾರ್ದು ಅಂದ್ರೆ ಹುಟ್ಟಲ್ಲ ಅಂತ ಬೇರೆ. ಮತ್ತೆ ನಾವು ಇಷ್ಟಿಷ್ಟು ಪಿಂಡವಾಗಿ ಹುಟ್ಟಿದೀವಿ ಅಂದ್ರೆ ದೇವರ ಸಂಕಲ್ಪ ಇಲ್ಲದೆ ಹುಟ್ಟಿದೀವ ನಾವು. ದೇವರು ಹೇಳದೆ ನಮ್ಮ ತಾಯಿ ಗರ್ಭದಿಂದ ನಾವು ಬಂದಿದ್ದೀವ? ಆಲೋಚನೆ ಮಾಡಿ ಪ್ರೇರೆ. ಅಷ್ಟು ದೊಡ್ಡ ಸೂರ್ಯನನ್ನು ಆಳುವಂಥ ದೇವರು, ಅಷ್ಟು ದೊಡ್ಡ ಚಂದ್ರನನ್ನು ಆಳುವಂಥ ದೇವರು, ಇಷ್ಟು ಕೋಟ್ಯಾಂತರ ನಕ್ಷತ್ರಗಳನ್ನು ಮುದ್ರೆ ಹಾಕುವಂಥ ದೇವರು ನಾವು ನೀವು ಹುಟ್ಟಬೇಡ ಅಂದ್ರೆ ಹುಡ್ತಾ ಇರಲಿಲ್ಲ. ತಾಯಿ ಗರ್ಭದಲ್ಲಿ ಕೀರ್ತನೆ ಗ್ರಂಥ ಒಂದು ಸಾರಿ ಸತ್ಯವೇದ ಗ್ರಂಥವನ್ನು ಪ್ಲೇಸ್ಟೋರಲ್ಲಿ ಅಪ್ಲೋಡ್ ಮಾಡ್ಕೊಂಡು ನೋಡಿ. ಕೀರ್ತನೆ ಎಂಬುವಂಥ ಗ್ರಂಥದಲ್ಲಿ 139ನೇ ವಚನದಲ್ಲಿ 13ರಿಂದ 16ನೇ ವಚನದವರೆಗೂ ನೀವು ನೋಡುವಾಗ ದೇವರು ತಾಯಿ ಗರ್ಭದಲ್ಲಿ ನಿರ್ಮಾಣ ಮಾಡಿದಂಥ ಮಾತುಗಳಲ್ಲಿರುತ್ತೆ. ಓಕೆನಾ? ಯೋಬನ ಗ್ರಂಥದಲ್ಲಿ ತೋರಿಸ್ತೀನಿ ನಾನು. ಯೋಬನ ಗ್ರಂಥ 10ನೇ ಅಧ್ಯಾಯದಲ್ಲಿ ಒಂದು ಸಾರಿ ನೋಡೋಣ. ಯೋಬನ ಗ್ರಂಥ 10ನೇ ಅಧ್ಯಾಯ ಒಂದು ಸಾರಿ 8ನೇ ವಚನದಿಂದ ಓದೋಣ. ಯೋಬನ ಗ್ರಂಥ 10ನೇ ಅಧ್ಯಾಯ 8ನೇ ವಚನದಿಂದ, ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದರು ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನನ್ನು ನಾಶ ಮಾಡಿಬಿಡುವಿಯಾ? ನೀನು ನನ್ನನ್ನು ಜೇಡಿಮಣ್ಣಿನಿಂದಲೋ ಎಂಬಂತೆ ರೂಪಿಸಿದ್ದಿ ಎಂದು ಕೃಪೆ ಮಾಡಿ ಎನಿಸಿಕೋ. ಜೇಡಿಮಣ್ಣಿನಿಂದ ದೇವರು ರೂಪಿಸಿರೋದು. ಮೊದಲನೇ ಆದಾಮನನ್ನು ಜೇಡಿಮಣ್ಣಿನಿಂದ ರೂಪಿಸಿದ್ದಾನೆ. ನಾವೆಲ್ಲ ಏನು ಅನ್ಕೋತೀವಿ ಹೇಳಿ? ಮಂಗನಿಂದ ಮಾನವ. ಆ ಚಾರ್ಲಿಸ್ ಡಾರ್ವಿನ್ ಅನ್ನುವಂಥ ಅಜ್ಞಾನಿಗೆ ಜ್ಞಾನವಿಲ್ಲದೆ ಆತನು ಹೇಳಿರುವಂಥ ಮಾತು, ಮನುಷ್ಯರೆಲ್ಲ ಮಂಗನಿಂದ ಮಾನವ ಅಂತ ಹೇಳಿದ್ದಾನೆ. ಕಡೆಯಲ್ಲಿ ಗೊತ್ತಾಯಿತು ಆತನಿಗೆ ನಮ್ಮಲ್ಲಿರುವಂಥ ಎಲ್ಲ DNA ಎಲ್ಲ ಒಂದೇ ತಾಯಿಯಿಂದ ಬಂದಿರುವಂಥದ್ದು, ಆದ ಕಾರಣ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂತ ಆತನು ಒಪ್ಪಿಕೊಂಡ. ಅದೇ ರೀತಿ ಪ್ರೇರೆ ದೇವ್ರು ಹೇಳುವಂಥ ಮಾತುಗಳು, ಜೇಡಿ ಮೆಣ್ಣಿನಿಂದಲೂ ಎಂದಂತೆ ನಮ್ಮನ್ನು ರೂಪಿಸಿದನಂತೆ. ಮತ್ತೆ ಕೆಳಗಡೆ ನೋಡಿ, ನೀನು ನನ್ನನ್ನು ಹಾಲಿನಂತೆ ಹುಯ್ದು ಮೊಸರಿನ ಹಾಗೆ ಎಪ್ಪು ಕಟ್ಟಿಸಿದ್ದೀಯಲ್ಲ. ನನ್ನನ್ನು ನೋಡಿ, ಹಾಲಿನಿಂದ ಯಾವ ರೀತಿ ಪ್ರೇರೆ? ನೀನು ನನ್ನನ್ನು ಹಾಲಿನಂತೆ ಹುಯ್ದು ಮೊಸರಿನ ಹಾಗೆ ಎಪ್ಪು ಕಟ್ಟಿಸಿದ್ದೀಯಲ್ಲ. ಹಾಲು ಮೊಸರು ಪ್ರೇರೆ, ಹಾಲು ಮೊಸರಿನ ಹಾಗೆ ಎಪ್ಪು ಕಟ್ಟಿಸಿ ಪ್ರೇರೆ. ತಾಯಿ ಗರ್ಭದಲ್ಲಿ 1 ತಿಂಗಳು 2 ತಿಂಗಳು, 1 ತಿಂಗಳಿಗೆ ಕೈ, 2ನೇ ತಿಂಗಳಿಗೆ ಕಾಲು, 3ನೇ ತಿಂಗಳಿಗೆ ಕಣ್ಣುಗಳು, ಮೂಗುಗಳು ಒಂದೊಂದು ಎಪ್ಪು ಕಟ್ತಾ ಇದೆ ಅಲ್ಲಿ. ತಾಯಿ ಗರ್ಭದಲ್ಲಿ ಎಪ್ಪು ಕಟ್ಟಿಸಿ ಮೊಸರನ್ನೇ ಹಾಗೆ ಮಾಡ್ತಾ ಇದ್ದಾರೆ. ಅದ್ಭುತವಾಗಿ ರೂಪಿಸ್ತಾ ಇದ್ದಾನೆ.
ನೀನು ನನ್ನನ್ನು ಹಾಲಿನಂತೆ ಉಯ್ದು ಮೊಸರಿನಿಂದ ಎಪ್ಪು ಕಟ್ಟಿಸಿದೆಯಲ್ಲ ದೇವರೇ. ಯೋಗನಿಗೆ ಗೊತ್ತು ಬೇರೆ ನಮ್ಮನ್ನು ಹೆತ್ತಂತ ಪರಮಾತ್ಮನು ಯಾರು ಅಂತ. ನಿಮಗೆ ಗೊತ್ತಾ? ನಮ್ಗೆ ಗೊತ್ತಾ? ಕೋಟ್ಯಾಂತರ ಜನ ನಮ್ಮನ್ನು ಹೆತ್ತರು ಅಂತಾರೆ. ನಮ್ಮ ಮನೆಯಲ್ಲಿ ಒಂದು ತಾಯಿಗೆ 2 ಮಕ್ಕಳಿದ್ರೆ, 2 ಗಂಡದಿರಿದ್ರೆ, 2 ಅಪ್ಪದಿರಿದ್ರೆ, ಜನಗಳ ಮುಂದೆ ಎಷ್ಟು ಜನಪ್ಪ ನಿಂಗೆ ಅಪ್ಪದಿರೋ ಅಂತಂದ್ರೆ ನಾವು ಏನು ಅಂತೀವಿ? 2 ಅಂತ ಹೇಳ್ತೀವ? 2 ಇದ್ರು ಒಬ್ಬರೇ ಅಂತ ಹೇಳ್ತೀವಿ ಅಲ್ವಾ? ಮತ್ತೆ ನಾವೆಲ್ಲ ಹುಟ್ಟಿರೋದು ಒಬ್ಬ ತಂದೆಗಲ್ವಾ? ಒಬ್ಬ ದೇವರಲ್ವಾ? ಒಬ್ಬನೇ ದೇವರಲ್ವಾ? ಗಲ್ಲಿಗೊಂದು ದೇವರು, ಗ್ರಾಮಕ್ಕೊಂದು ದೇವರು, ದೇಶಕ್ಕೊಂದು ದೇವರು, ಭಾಷೆಗೊಂದು ದೇವರ. ಆ ಮಾತು ಸತ್ಯವೇದ ಗ್ರಂಥದಲ್ಲಿದೆ. ಯಾವ ಮಾತು? ನಮ್ಮೆಲ್ಲರಿಗೂ ತಂದೆಯಾದ ದೇವರು ಒಬ್ಬನೇ. ನೋಡೋಣ ಆ ಮಾತು. ಪ್ರಿಯರೇ, ಬೈಬಲ್ ನಿಜವಾಗ್ಲೂ ಪ್ರಿಯರೇ, ನಿಜವಾಗ್ಲೂ ಅದ್ಭುತವಾದಂಥ ಪ್ರಿಯರೇ. ಇಂಥ ಮಾತು, ಇಂಥ ಪ್ರಶ್ನೆಗೆ ಇಲ್ಲ, ಇಂಥ ಪ್ರಶ್ನೆಗೆ ಇಂಥ ಉತ್ತರ ಇಲ್ಲ ಅನ್ನೋಂಥ ಮಾತೇ ಇಲ್ಲ ಪ್ರಿಯರೇ. ಒಂದ್ಸಾರಿ ಎಫೆಸರ್ ಬರೆದ ಪತ್ರಿಕೆ ನೋಡಿಕೊಳ್ಳೋಣ. ಎಫೆಸರ್ ಬರೆದ ಪತ್ರಿಕೆ, ಈಗ ನಾವು ನೋಡಿಕೊಂಡಂಥ ಪ್ರಶ್ನೆಗೆ ಉತ್ತರ. ಎಫೆಸರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ಸಾರಿ ನಿಮ್ಮ ಕಣ್ಣುಗಳನ್ನು ತೆರೆದು ಓದಿ. ನೀವು ಯಾವುದೇ ಕುಲಭಾಷೆ ಜನಾಂಗದವರಾಗಿರ್ಬೋದು, ಸತ್ಯವೇದ ಗ್ರಂಥದಲ್ಲಿ ಬರೆದಿರುವಂಥ ಪ್ರತಿಯೊಂದು ಮಾತುಗಳು ಸತ್ಯವಾದದ್ದೇ ಸರಿ. ಓಕೆನಾ? ಎಲ್ಲರಿಗೂ, ಎಫೆಸ 4:6, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಎಲ್ಲರನ್ನು ವಾಸಿಸುವವನು. ಈ ದಿನ ಆತ್ಮ ಇದೆಯಲ್ಲ, ಆತ್ಮ ತಂದೆಯಾದ ದೇವರು ಕೊಟ್ಟಂಥ ಆತ್ಮ. ಮೊದಲನೇ ಮನುಷ್ಯ ಆದಾಮನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿ ಬದುಕುವ ಪ್ರಾಣಿಯಾಗಿ ಮಾಡಿದಂತಹ ದೇವರ ಶ್ವಾಸವು ಇದುವರೆಗೂ ಟ್ರಾನ್ಸ್ಲೇಷನ್ ಆಗ್ತಾ ಇದೆ. ತಾಯಿ ಗರ್ಭದಲ್ಲಿ ಪಿಂಡವಾಗಿ ಮಾರ್ಪಡ್ತಾ ಇದೆ. ಮತ್ತೆ ಉಸಿರು ಹೇಗೆ ಬರುತ್ತೆ ಅವರಿಗೆ ಅಂದರೆ, ನಮ್ಮ ತಾತನ ಗರ್ಭದಲ್ಲಿ ಇದ್ದಂಥ ನನಗೆ, ನಮ್ಮ ತಾತನಲ್ಲಿರುವಂಥ ಆದಾಮನ ಗರ್ಭ, ಆದಾಮನ ಮೂಗಿನಲ್ಲಿ ಊದಿದಂಥ ಶ್ವಾಸಗಳೇನಾಗ್ತಾ ಇದೆ? ಶಿಫ್ಟ್ ಆಗ್ತಾ ಇದೆ ಪ್ರೇರೆ. ಪಾಸ್ ಕೊಡ್ತಾ ಇದೆ, ಒಬ್ರಿಗೊಬ್ರು ಪಾಸ್ ಕೊಡ್ತಾ ಇದೆ. ರನ್ನಿಂಗ್ ರೇಸಲ್ಲಿ ಪ್ರೇರೆ ಬೌಂಡ್ರಿ ಒಳಗಡೆ ಅನೇಕರು ನಿಂತಿರ್ತಾರೆ. ಓಡುವಂಥ ಆಟಗಾರನು ತನಗೆ ಆಯಾಸವಾದಾಗ ತೆಗೆದು ಕೈಯಲ್ಲಿ ಮತ್ತೊಂದೇನೋ ಏನೋ ಒಂದು ವಸ್ತುವನ್ನು ಹಿಡಿದಿರ್ತಾರೆ. ಅದನ್ನು ಮತ್ತೊಬ್ಬನಿಗೆ ಪಾಸ್ ಕೊಡ್ತಾನೆ. ಅವನು ಓಡೋಗ್ಬೇಕು. ಅವನು ಸುಸ್ತಾದಾಗ, ಅವನು ಆಯಾಸಗೊಂಡಾಗ ಅವನು ಮತ್ತೊಬ್ಬನಿಗೆ ಪಾಸ್ ಕೊಡ್ತಾನೆ ಅಲ್ವಾ? ಹೌದಂತೀರ ಅಲ್ವಂತೀರ? ತಂದೆ ಅನೇಕ ಕೋಟ್ಯಾಂತರ ಆಸ್ತಿ ಮಾಡಿರ್ತಾನೆ. ತಂದೆ ಮಾಡಿದಂಥ ಆಸ್ತಿಗಳು ಮಕ್ಕಳಿಗೆ ಪಾಸ್ ಆಗುತ್ತೆ ಅದು ಅಲ್ವಾ? ಮಕ್ಕಳಿಗೆ ಪಾಸ್ ಆಗುತ್ತೆ. ಮಕ್ಕಳು ಒಂದರಲ್ಲಿ ಸರಿಯಾಗಿ ನೋಡ್ಕೊಳ್ಳಿಲ್ಲ, ನೀಚರಾಗಿ, ದುಷ್ಟರಾಗಿ, ವ್ಯಭಿಚಾರಿಗಳಾಗಿ ತಂದೆ ತಾಯಿನ ಸಾಕಲಿಲ್ಲ ಅಂದರೆ ಗೌರ್ಮೆಂಟ್ ಅವ್ರು ಹತ್ರ ನೋಡ್ಕೋತಾರೆ. ಅಂದರೆ ಸಾಮಾನ್ಯವಾಗಿ ನೋಡುವಾಗ ತಂದೆ ಆಸ್ತಿಗಳು ಪಾಸ್ ಆಗುತ್ತೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಪಾಸ್ ಆಗುತ್ತೆ. ಓಡುವಂಥ ಆಟಗಾರನು ಒಬ್ರಿಗೊಬ್ರಿಗೂ ಪಾಸ್ ಆಗ್ತಾರೆ. ಮತ್ತೆ ತಂದೆಯಾದ ದೇವರಲ್ಲಿರುವಂಥ ಆತ್ಮ ಒಬ್ರಿಗೊಬ್ರು ಪಾಸ್ ಆಗಿ ಹೋಗ್ತಾ ಇದೆ. ಪ್ರತಿಯೊಬ್ಬರಲ್ಲ ಆತ್ಮ ಇರುತ್ತೆ. ಆತ್ಮಗಳು ಏನಾಗ್ತಾ ಇದೆ? ಎಲ್ಲರಲ್ಲೂ ಇದೆ. ತಂದೆಯಾದ ದೇವರ ಆತ್ಮವು ನಮ್ಮಲ್ಲಿ, ನಿಮ್ಮಲ್ಲಿ ಇರುವಂಥದ್ದು. ಆತ್ಮ ಇರೋದ್ರಿಂದಲೇ ಮಾತಾಡ್ತಾ ಇದ್ದೀವಿ, ಕುತ್ಕೊಂಡಿದ್ದೀವಿ, ತಿಂತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ. ಈ ಆತ್ಮ ಒಂದು ವೇಳೆ ಬಿಟ್ಟು ಹೋದ್ರೆ ನಮ್ಮನ್ನು, ಒಂದು ವೇಳೆ ನೋಡಿ ಈ ದಿನ ಇದನ್ನು ಮಾತಾಡ್ತಾ ಇದ್ದೀನಿ, ಬೆಳಗ್ಗೆ ಚೇತನನು ಅಂತ ನಾನು ತೀರೋಗುವ ನಂತರ ಅನೇಕರು ಬರ್ತೀರ. ನಮ್ಮ ಮನೆಯವ್ರನ್ನ ಕೇಳ್ತೀರ, ಮಕ್ಕಳನ್ನ ಕೇಳ್ತೀರ, ಎಷ್ಟು ಗಂಟೆಗೆ ಹೊರಟೋದು ಚೇತೋದು? ಹೇಳ್ತೀರಿ ಅದೇ ಕಣ್ಣು, ಅದೇ ಮೂಗು, ಅದೇ ಕಾಲು, ಅದೇ ಕೈ ಕಾಲುಗಳು. ಎಷ್ಟು ಗಂಟೆಗೆ ಹೋದ್ರು ಅಂತೀವಿ? ಹೋದವ್ರು ಯಾರು? ಇದ್ದವ್ರು ಯಾರು? ಇದ್ದದ್ದು ಜೇಡಿ ಮಣ್ಣಾಗಿರುವಂಥ ದೇಹ, ಓದದ್ದು ದೇವರು ದಯಪಾಲಿಸಿರುವಂಥ ಆತ್ಮ ದೇವರ ಬಳಿಗೆ ಸೇರುವುದು. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು. ಮಣ್ಣಿನಿಂದ ಮಾಡಲ್ಪಟ್ಟಿರುವಂಥ ದೇಹ ಮಣ್ಣಾಗುತ್ತೆ. ದೇವರು ದಯಪಾಲಿಸಿರುವಂಥ ಆತ್ಮ ಆ ಪರಮಾತ್ಮನ ಬಳಿಗೆ ಹೋಗುತ್ತೆ. ಆ ಮಾತು ನೋಡಿಕೊಳ್ಳೋಣ, ನೋಡೋಣ. ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ ಒಂದು ಸಾರಿ 7ನೇ ವಚನವನ್ನು ತೆಗೆದು ನೋಡೋಣ.
7ನೇ ವಚನ, ಪ್ರಸಂಗಿ ಎಂಬುವಂಥ ಸತ್ಯವೇದ ಗ್ರಂಥದಲ್ಲಿರುವಂಥ ಮಾತು. ಪ್ರಸಂಗಿ ಗ್ರಂಥ 12ನೇ ಅಧ್ಯಾಯ 7ನೇ ವಚನ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಅನೇಕರು ಅದಕ್ಕೂ ಏನೇನೋ ಕಥೆಗಳು ಕಟ್ಬಿಟ್ಟಿದ್ದಾರೆ. ಆತ್ಮ ಅಲ್ಲೋಡಾಡುತ್ತೆ, ಮೋಸ ಮಾಡೋರನ್ನ ಕೊಲ್ಲುತ್ತೆ, ಕೊಲೆ ಮಾಡಿದವ್ರನ್ನ ಕೊಲ್ಲುತ್ತೆ ಅಂತ ಫಿಲಮಲ್ಲಿ ಬರೀ ನಟನೆಗಳನ್ನ ತೋರಿಸ್ಬಿಟ್ಟಿದ್ದಾರೆ. ಪ್ರಪಂಚವನ್ನು ಹಾಳು ಮಾಡ್ತಾ ಇದ್ದಾರೆ ಇಂದ್ರ ಕಥೆಗಳನ್ನಾಗಿ. ದೇವರನ್ನ ಹೇಳಿದ್ದಾರೆ, ಆತ್ಮ ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುತ್ತಂತೆ. ಅದು ತನ್ನ ಒಡೆಯನ ಬಳಿಗೆ ಹೋಗುತ್ತೆ. ಅದು ಒಂದು ವೇಳೆ ಸತ್ತವರೆಲ್ಲ ದೆವ್ವಗಳಾಗ್ತಾ ಇದ್ರೆ, ಬಿನ್ ಲಾಡನ್ಗೆ ಪ್ರೇರೆ ಎಷ್ಟು ಜನರ ಮೇಲೆ ಕಣ್ಣು, ಎಷ್ಟು ದೇಶದ ಮೇಲೆ ಕಣ್ಣು. ಒಸಾಮಾ ಬಿನ್ ಲಾಡನ್ ಮತ್ತು ಅನೇಕ ಭಯಂಕರವಾದ ಕ್ರೂರರು ಇದ್ದಾರೆ ಪ್ರೇರೆ. ಅವರು ಸತ್ತ ನಂತರ ದೆವ್ವಗಳಾಗಿ ಸೇಡುಗಳನ್ನು ತೀರಿಸ್ಕೋಬೋದಾಗಿತ್ತಲ್ಲ ಅಲ್ವಾ? ನನ್ನ ಕ್ಲೋಸ್ ಫ್ರೆಂಡ್ಗಳು, ಕ್ಲಾಸ್ಮೇಟ್ಗಳು, ಪ್ರಾಣ ಕೊಡುವಂಥವ್ರು ದೇವ್ರ ಹತ್ರ ಬರೋದ್ರೆ ಕೇಳಿಲ್ಲ. ನನಗಿಂತ ಚಿಕ್ಕ ವಯಸ್ಸಲ್ಲೇ ಸತ್ತೋದ್ರು, ಹೋದ್ರು ಪ್ರೇರೆ. ಎಷ್ಟು ಹೇಳಿದ್ರು ಕೇಳಿಲ್ಲ. ಬರ್ರೋ, ಆತ್ಮರಕ್ಷಕನು ಯೇಸು ಕ್ರಿಸ್ತನೇ, ಪಾಪ ವಿಮೋಚಕನು ಆತನೇ, ನನ್ನ ಜೀವನ ಯಾರ ಕೈಲೋ ಬದಲಾಯಿಸೋಕ್ಕಾಗ್ತಾ ಇಲ್ಲ, ಆತನೇ ಯೇಸು ಕ್ರಿಸ್ತನೇ ಬದಲಾಯಿಸಿದನು. ನನ್ನ ಪಾಪವನ್ನು ತೊಳೆದಂಥ ದೇವರು ಆತನೇ ಕಂಡ್ರು. ಬರ್ರೋ, ನಿಮ್ಮ ಪಾಪದಿಂದ ವಿಮುಕ್ತರಾಗಿರೋ, ಹೊಸ ಜೀವನ ಪಡ್ಕೊಡ್ರು ಅಂತ ಹೇಳಿದ್ರೆ ಮೂಢರು, ಅಜ್ಞಾನಿಗಳು ಅರ್ಥ ಮಾಡ್ಕೊಳ್ಳಿಲ್ಲ. ಅವರು ಅದೇ ರೀತಿ ಮತದ ಸಂಬಂಧಪಟ್ಟಂಥ ದೇವರು, ಕುಲಕ್ಕೆ ಸಂಬಂಧಪಟ್ಟಂಥ ದೇವರು ಅಂದ್ಕೊಂಡು ಅಜ್ಞಾನಿಗಳಾಗಿ ಆಕ್ಸಿಡೆಂಟಲ್ಲಿ ಒಬ್ಬ, ಜಾಂಡೀಸ್ ರೋಗ ಬಂದೊಬ್ಬ, ಸಾಲ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋದೊಬ್ಬ, ಭಯಂಕರವಾದ ರೀತಿಯಲ್ಲಿ ದುರ್ಮಾರ್ಗ. ಅವರೆಲ್ಲ ನಾನು ಕರ್ಕೋಬೋದಾಗಿತ್ತಲ್ಲ, ನಾವು ಬೇಜಾರಾಗ್ತೈತೆ ಬಾ, ನಾವೆಲ್ಲ ಇಸ್ಪೀಟಲ್ಲಿ ಆಡ್ತಾ ಇದ್ದೋ, ಕುಡಿಯೋದು ಎಲ್ಲ ವಿಚಾರ ಎಲ್ಲ ಜೊತೆಲಿ ನೀನು ಬಿಟ್ಟು ಇರೋಕ್ಕಾಗ್ತಾ ಇಲ್ಲ ಅಂತ ಬಂದು ನಾನು ಕರ್ಕೋಬೋದಾಯ್ತಲ್ಲ. ಆಲ್ರೆಡಿ ಸತ್ಯ ಅವರು 10 ವರ್ಷ 8 ವರ್ಷ ಆಯಿತು. ಆಗಲ್ಲ ಅವ್ರ ಕೈಯಲ್ಲಿ ಕರ್ಕೊಂಡೋಗಕ್ಕೆ ಆಗಲ್ಲ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ಪರಮಾತ್ಮನ ಬಳಿಗೆ ಸೇರುವುದು. ಪರಮಾತ್ಮನ ಬಳಿಗೆ, ಪರಮ ಆತ್ಮ ನಮ್ಮಲ್ಲಿರುವಂಥ ಪ್ರತಿಯೊಬ್ಬರಲ್ಲಿರುವಂಥ ಆತ್ಮಕ್ಕೆ ಒಡೆಯನು, ಯಜಮಾನನು, ಕರ್ತನು ಆತನ ಬಳಿಗೆ ಹೋಗಿ ಸೇರುವುದು. ಈ ಮಾತು ಸತ್ಯ. ಸತ್ತವರು ಯಾರು ಎದ್ದು ಬಂದು ದೆವ್ವಗಳಾಗ್ತಾರೆ ಅನ್ನೋಂಥ ಮಾತು 100ಕ್ಕೆ 100 ಸುಳ್ಳು. ಇದು ಸತ್ಯವೇದ ಗ್ರಂಥವನ್ನು ಹಿಡಿದಂಥ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಪ್ರಪಂಚಕ್ಕೆ. ಬೈಬಲ್ ಹಿಡಿದಂಥ ನಾನು ಸತ್ತವರು ದೆವ್ವಗಳಾಗಿದ್ದಾರೆ ಅಂತ ಒಂದು ವೇಳೆ ದೆವ್ವ ತೋರಿಸಿದ್ರೆ ನಾನು ಬೈಬಲ್ ಗ್ರಂಥವನ್ನು ಬಿಟ್ಟು ಅವ್ರು ಹೇಳಿದಂಥ ಮತದಲ್ಲಿ ಸೇರ್ತೀನಿ. ಸತ್ತವರು ದೆವ್ವಗಳಾಗಿ ಬರ್ತಾರೆ, ದೆವ್ವ ಹಿಡಿತದೆ ಅಂತ ಒಂದು ವೇಳೆ ಯಾರಾದರೂ ಪ್ರೂವ್ ಮಾಡಿದ್ರೆ ಅವರ ಕಾಲು ಕೆಳಗಡೆ ನುಗ್ಗಿ ಅವ್ರು ಹೇಳುವಂಥ ಮತದಲ್ಲಿ ಸೇರ್ತಾರೆ. ಅವ್ರು ಹೇಳುವಂಥ ದೇವರನ್ನ ಆರಾಧನೆ ಮಾಡ್ತಾರೆ. ಬೈಬಲ್ ಮೂಲಕ ಹೇಳುತ್ತಿರುವಂಥ ಮಾತಿದು. ಈ ಮಾತು ಎಂದಿಗೂ ಸುಳ್ಳಲ್ಲ, ನಿಜವಾಗಿ ಹೇಳ್ತಾ ಇದ್ದೀನಿ. ನೋಡಿಕೊಳ್ಳೋಣ ಪ್ರೇರೆ. ಆದಿಕಾಂಡದಲ್ಲಿ ಅವು ಹಗಲನ್ನು ಆಳುವುದಕ್ಕೆ ಬೇರೆ ಬೇರೆ ಮಾಡಲಿ ಅಂದರು. ಸೂರ್ಯಚಂದ್ರ ಒಬ್ಬರೇ ಇದ್ದಾಗ ಹಗಲು ಆಳೋದಕ್ಕೆ ಬೇರೆ ಶಿಫ್ಟ್ ಪ್ರೇರೆ, ಇರ್ಲು ಆಡೋದಕ್ಕೆ ಆಳ್ವಿಕೆ ಮಾಡೋದಕ್ಕೆ ಬೇರೆ ಶಿಫ್ಟ್ ಅಲ್ವಾ? ಶಿಫ್ಟ್ ಆಗ್ತಾ ಇದ್ದಾರೆ. ಯಾರೋ ಸ್ವಿಚ್ ಆಗ್ತಾ ಇದ್ದಾರೆ ಅಲ್ಲಿ. ನಾವು ಊರ ಕಡೆ, ಹಳ್ಳಿಗಳ ಕಡೆ ಅವಾಗ ನೋಡುವಾಗ ಬೇರೆ ಬೀದಿಗೆ ಒಂದು ಲೈಟ್ ಇರೋದು, ದೊಡ್ಡ ಕಂಬ. 6 ಗಂಟೆ ಆಯಿತು ಅಂದರೆ ಸ್ವಿಚ್ ಹಾಕ್ರಪ್ಪ ಅಲ್ಲಿ ಯಾರಾದರೂ ಇದ್ರೆ ಅಂತ ಅಲ್ವಾ? ಅಂದರೆ ಕತ್ತಲೆ ಓಡಿಸೋದಕ್ಕೆ ಬೆಳಕು, ಲೈಟ್ ಬೇಕಾಗಿತ್ತು ಅಲ್ವಾ? ಅದೇ ರೀತಿ ಹಗಲನ್ನು ಆಳುವುದಕ್ಕೆ ಸೂರ್ಯನು, ಇರುಳನ್ನು ಆಳುವುದಕ್ಕೆ ಚಂದ್ರನನ್ನು ದೇವರು ನೇಮಕ ಮಾಡ್ತಾ ಇದ್ದಾರೆ, ಟೈಮ್ ಕೊಡ್ತಾ ಇದ್ದಾರೆ ಅವ್ರಿಗೆ. ಇಷ್ಟರಿಂದ ಎಷ್ಟೋವರೆಗೂ ಡೇ ಶಿಫ್ಟ್ ನಿಮ್ದಪ್ಪ. ಇವಾಗ ಡೇ ಶಿಫ್ಟ್ ಇದೆ, ಎಲ್ಲಿರ್ಬೇಕು ನೀವು? ಭಾರತ ದೇಶದಲ್ಲಿ ಇರಬೇಕು. ಈಗ ಸೂರ್ಯನಿದ್ದಾನೆ, ಸೂರ್ಯನ ಇಲ್ಲಿದ್ದಾನೆ. ಚಂದ್ರನಲ್ಲಿ ಹೋಗಿದ್ದಾನೆ, ನೈಟ್ ಶಿಫ್ಟ್ಗೆ ಅಮೆರಿಕ ಕಡೆ ಹೋಗಿದ್ದಾನೆ. ಅಥವಾ ಬೇರೆ ದೇಶ, ಬೇರೆ ಪ್ರಾಂತದಲ್ಲಿ ಇವಾಗ ನೋಡುವಾಗ ಅಲ್ಲಿ ರಾತ್ರಿ ಆಗಿರುತ್ತೆ. ಹೌದಂತೀರ ಅಲ್ಲಂತೀರ? ಹೌದು, ಅಲ್ಲಿ ರಾತ್ರಿ ಶಿಫ್ಟ್ ಆಗಿದೆ. ತಿರ್ಗಾ ಅವ್ರು ಇಲ್ಲಿ ಬರ್ತಾರೆ, ಇವ್ರು ಅಲ್ಲಿ ಹೋಗ್ತಾರೆ. ಅಂದರೆ ಶಿಫ್ಟ್ ಪ್ರಿಯರೇ. ಅನೇಕರು ಸೆಕ್ಯೂರಿಟಿ ಕೆಲಸ ಮಾಡುವಾಗ ಒಪ್ಪಂದ ಇರುತ್ತೆ, ಯಜಮಾನನ ನೇಮಕ ಮಾಡಿರ್ತಾರೆ. ನೋಡಪ್ಪ, ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಅಥವಾ 4 ಗಂಟೆವರೆಗೂ ನೀನು ಡೇ ಶಿಫ್ಟ್ ಮಾಡು, ಓಕೆ? ಇನ್ನೊಬ್ಬ ಬರ್ತಾನೆ, ಇಂಥವ್ನು ನಾನು ನೇಮಕ ಮಾಡಿರ್ತೀನಿ. ಅವನು ಬಂದಾದ್ಮೇಲೆ ನೀನು ಮನೆಗೆ ಹೋಗ್ಬೋದು. ದೇವರು ಅದೇ ರೀತಿ
ಸೂರ್ಯ ಚಂದ್ರರನ್ನು ನೇಮಕ ಮಾಡಿದ, ಅಂದರೆ ಕೆಲಸದ ಮೇಲೆ ಅವರನ್ನು ಹಚ್ಚಿದ್ದಾರೆ. ಅರ್ಥ ಆಗಿದೆ. ತುಂಬ ಅದ್ಭುತವಾದಂಥ ದೇವರ ಜ್ಞಾನ, ದೇವರ ಮಾತು ಸತ್ಯವಿದೆ ಎಂಬುದಕ್ಕೆ ಅರ್ಥ ಮಾಡ್ಕೊಂಡು ಮತ ಕುಲ ಅನ್ಕೊಂಡು ಅಜ್ಞಾನಿಗಳಾಗೋದಿಲ್ಲ. 15ನೇ ವಚನ, ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವುಗಳು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ದೀಪನ, ಅಷ್ಟು ದೊಡ್ಡ ಸೂರ್ಯ ದೀಪನ ಯಾರಿಗೆ? ನಮಗಲ್ಲ, ದೇವರಿಗೆ ದೀಪದ ಥರ. ಮತ್ತೆ ದೇವರು ಎಷ್ಟು ದೊಡ್ಡವರು ಇರಬೇಕು. ಆ ದೀಪ ಅಂತ ಹೇಳ್ತಾ ಇದ್ದಾರೆ. ದೇವರು ಎಷ್ಟು ಮಹಾದೇವರು ಬೇರೆ. ಆಕಾಶ ಮತ್ತು ಆಕಾಶವು ಮಹಾಕಾಶವು ಹಿಡಿದಂಥ ದೊಡ್ಡ ದೇವರು, ಚಿಕ್ಕ ದೇವರಲ್ಲ, ನಮಗಿಂತ ಚಿಕ್ಕದಲ್ಲ. ಅರ್ಥ ಆಯ್ತಾಯ್ತಾ? ಅಥವಾ ಒಂದು ಮನೆ ಕಟ್ಟೋದಷ್ಟ ದೊಡ್ಡ ಬಿಲ್ಡಿಂಗ್ ಅಷ್ಟಲ್ಲ. ದೇವರಿಗೆ ಸೂರ್ಯ ಚಂದ್ರಗಳು ಅಂದರೆ 13 ಲಕ್ಷ ಹಾಕಿದ್ರೆ ಈ ಭೂಮಿಯ ಒಂದು ಸೂರ್ಯನ ಸೈಜ್ ಆಗಿರುವಂಥ ಆ ಸೂರ್ಯನಿಗೆ ದೇವರು ದೀಪ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಂಡು, ಅಷ್ಟು ದೊಡ್ಡ ಸೂರ್ಯ ಚಂದ್ರರು ದೀಪನೋ ದೇವರಿಗೆ. ಮತ್ತೆ ದೇವರೆಷ್ಟು ದೊಡ್ಡ ಭಯಂಕರವಾದ ದೇವರು, ಎಷ್ಟು ದೊಡ್ಡ ದೇವರು ಬೇರೆ. ಕೀರ್ತನೆ ಗ್ರಂಥದಲ್ಲಿ ಹೇಳುವಂಥ ಮಾತು, ಜನರು ನನಗೆ ಮಿಡತೆಗಳಂತ ಕಾಣ್ತಾ ಇದೆ. ಮಿಡತೆ, ಚಿಕ್ಕ ಇರುವೆಗಳು, ನಾವು ಚಿಕ್ಕ ಇರುವೆಗಳು. 16ನೇ ವಚನ, ದೇವರು ಹಗಲನ್ನು ಆಳುವುದಕ್ಕೆ ದೊಡ್ಡ ಬೆಳಕನ್ನು, ഇരുಳನ್ನು ಆಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ 2 ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲನ್ನು ಆಳುವುದಕ್ಕೂ ಅವುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಬೆಳಕು ಬಂದಾಗ ಕತ್ಲೆ ಹೋಗುತ್ತೆ, ಕತ್ಲೆ ಬಂದಾಗ ಬೆಳಕು ಹೋಗುತ್ತೆ. ಎರಡೂ ಬೇರೆ ಬೇರೆ ಮಾಡಿದನು. ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜೀವ ಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು. ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜೀವ ಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ ಎಂದು ದೇವರು ಅಪ್ಪಣೆ ಕೊಡ್ತಾ ಇದ್ದಾರೆ. ಆಕಾಶದ ಪಕ್ಷಿ ಎಷ್ಟು ಅದ್ಭುತವಾಗಿ ಆರುತ್ತೆ ಪ್ರೇರಣೆ. ನಾವು ಆಡ್ತೀವ, ಹಂಗೆ ಆಡಕ್ಕಾಗತ್ತ? ಅದನ್ನು ತೋರಿಸ್ತಾ ಇದ್ದೀನಿ. ದೇವರು ನನ್ನನ್ನು ನಂಬಿದ್ರೆ ನೀವು ಸಂತೋಷದಿಂದ ಹಾರ್ತೀರ. ಓಡಿ ದಣಿಯರು, ನಡೆದು ಬಳಲರು. ಯೆಹೋವನನ್ನು ನಿರೀಕ್ಷಿಸುವವರು ಓಡಿ ದಣಿಯರು, ನಡೆದು ಬಳಲರು. ಬಳಲರ ಪ್ರಿಯರೇ, ಅಷ್ಟು ಉನ್ನತವಾಗಿ ಆರಿಸ್ತಾನೆ, ಸಂತೋಷದಿಂದ ಆರಿಸ್ತಾನೆ, ಸಮಾಧಾನವಾಗಿ ಆರಿಸ್ತಾನೆ. ದುಶ್ಚಟಗಳನ್ನು ಬಿಡಿಸಿ ನಮ್ಮನ್ನು ಹಾರಿಸ್ತಾನೆ ಆಕಾಶದ ಕಡೆ. ಅಂದರೆ ಆ ಸಂತೋಷ ಇರುತ್ತೆ ಅಂತ ಅರ್ಥ, ಆ ಉಲ್ಲಾಸ ಇರುತ್ತೆ ಅಂತ ಅರ್ಥ. ಪ್ರೇರೆ ಯಾಕೆ ಪ್ರೇರೆ? ದೇವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಕೊಡಬೇಕು ಪ್ರೇರೆ? ಏನಾದರೂ ಕೊಡ್ತೀರಾ? ನಿಮ್ಮ ದೇವ್ರಿಗೆ ನಂಬ್ತೀವಿ, ಚರ್ಚಿಗೆ ಬರ್ತೀವಿ ಅಂತ ಏನಾದರೂ ಕೊಡಬೇಕಾ? ಏನು ಬೇರೆ ಇಡೀ ಲೋಕನೇ ನಮ್ಗೆ ಕೊಟ್ಟಿದ್ದಾನೆ ಅಂತ. ಈ ಹೂ ನಿನಗಾಗಿ, ಈ ಗಾಳಿ ನಿನಗಾಗಿ, ಈ ನೀರು ಮಳೆ ನಿನಗಾಗಿ, ಈ ಆಹಾರ ಪದಾರ್ಥಗಳು ನಿನಗಾಗಿ, ಈ ಮಾಂಸ ನಿನಗಾಗಿ, ಎಲ್ಲ ನಿನಗಾಗಿ ಇರಲ್ಲ. ದೇವ್ರಿಗೇನಾದರೂ ಹೊಟ್ಟೆ ಹಸಿದೆಯಾ? ದೇವ್ರು ಮಡಿಕೊಂಡಿದ್ರೆ, ದೇವ್ರು ತಿಂದಿದ್ರೆ ನಮ್ಗೆ ಏನಾದರೂ ಉಳಿತೈತಾ? ದೇವ್ರಿಗೊಂದು ವೇಳೆ ಹೊಟ್ಟೆ ಹಸಿದಿದ್ರೆ ಈ ಲೋಕದ ಆಹಾರಗಳು ಸಾಕಾಗ್ತಾ ಇಲ್ಲ, ದೇವ್ರನ್ನ ಸಾಕಾಗ್ತಾ ಇಲ್ಲ. ಯೇಸುಪ್ರಭು ಹೇಳ್ತಾರೆ ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ, ನಿಮಗೆ ತಿಳಿಯಲಾರದಂಥ ಆಹಾರ ಏನಂತ? ನಾವು ರಕ್ಷಿಸಲ್ಪಡುವಂಥ ಆತ್ಮ ದೇವರಿಗೆ ಆಹಾರ. ನಮ್ಮ ಆತ್ಮ ರಕ್ಷಿಸಲ್ಪಡಬೇಕು. ನಾವು ಪಾಪದಿಂದ ಹೊರಗಡೆ ಬಂದು ವಿಮೋಚನೆ ಹೊಂದಬೇಕು ಅನ್ನೋದೇ ದೇವರ ಚಿತ್ತ, ದೇವರ ಸಂಕಲ್ಪ, ದೇವರ ಆಸೆ, ದೇವರ ಆಕಾಂಕ್ಷೆ. ಹೌದು ಪ್ರೇಮ. ಮೂಢರಾಗಿ ಮಂಕರಾಗಿ ಸತ್ತೋದ್ರೆ ದೇವ್ರಿಗೇನು ಪ್ರಯೋಜನವಿಲ್ಲ. ಮಗನೇ, ಜ್ಞಾನವಂತನಾಗು, ಬುದ್ಧಿಯನ್ನು ತಂದುಕೋ. ನೋಡಿದ್ದೀರಿ ಒಂದ್ಸರಿ ತಿಮೋತಿ, ಕಡೆದಾಗಿ ಓದಿ ಮುಗಿಸ್ಕೋಣ. ತಿಮೋತಿನೇ ಬರೆದಾಗ 1ನೇ ಪತ್ರಿಕೆ ಇರ್ಬೋದು, ನೋಡೋಣ ಒಂದ್ಸರಿ ಇಲ್ಲಿ. ತಿಮೋತಿಯನಿಗೆ ಬರೆದ 1ನೇ ಪತ್ರಿಕೆ, ತಿಮೋತಿಯನಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದ್ಸಾರಿ ನೋಡಿಕೊಂಡು ಮುಗಿಸಿಕೊಂಡು, ಓಕೆನಾ?
ತಿಮೋತಿ 1 ತಿಮೋತಿ 2ನೇ ಅಧ್ಯಾಯ 4ನೇ ವಚನ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತ. ಸುಳ್ಳಿನ ಜ್ಞಾನವಿದೆ ಈ ಲೋಕದಲ್ಲಿ, ಮೂಢನಂಬಿಕೆಗಳಿದೆ, ಸುಳ್ಳಿನ ಮೂಢನಂಬಿಕೆಗಳಿದೆ, ಅಜ್ಞಾನಗಳಿದೆ, ಮೂಢತ್ವಗಳಿದೆ. ಅದೇ ಹೇಳಿದಾರಲ್ವಾ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಕನೂ ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ ಮಧ್ಯಸ್ಥಿಕನು. ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ದೇವರು ಬಲಿ ಕೊಟ್ಟಂತ ಯಜ್ಞದ ಕುರಿಯಾದಾತನು ಆತನು. ಈ ದಿನ ಹಳೆ ಪಾರಂಪರೆಗಳನ್ನು ನಾವು ಹಬ್ಬಗಳು ಮಾಡ್ತಾ ಇದೀವಿ. ನಾವು ಹಿಂದೂಗಳು ಏನ್ ಮಾಡ್ತಾ ಇದೀವಿ, ನಮ್ಮ ಸಹೋದರರು ಅಂದ್ರೆ ಕುರಿಗಳನ್ನ ನಮ್ಮ ಪಾಪ ವಿಮೋಚನೆಗೋಸ್ಕರ ಕುರಿಗಳನ್ನ ಕುಯ್ದು ಊರ ಹಬ್ಬಗಳನ್ನ ಮಾಡ್ತಾ ಇರ್ತೀವಿ. ಓಕೆನಾ? ಊರ ಹಬ್ಬಗಳನ್ನ ಮಾಡ್ತಾ ಇರ್ತೀವಿ. ಓಕೆನಾ? ಮಧ್ಯಸ್ಥಿಕೆ ಅಂದ್ರೆ ಅನೇಕ ಪುರೋಹಿತರು ಪೂಜಾರಿಗಳು ಏನ್ ನೇಮಕ ಮಾಡಿದ್ದಾರೆ ಅಂದ್ರೆ, ನೋಡಪ್ಪ, ನಿನ್ನ ಪಾಪಕ್ಕೆ ದೇವರ ಪರಿಶುದ್ಧತೆಗೆ ಒಂದು ಗೋಡೆ ಅಡ್ಡ ಆಗಿದೆ, ಅದೇನಂದ್ರೆ ನಿನ್ನ ತಪ್ಪು. ಇದು ಈ ಕುರಿ ಮೂಲಕ, ಈ ಕುರಿಯ ಮೇಲೆ ನೀವು ಹಸ್ತವನ್ನಿಟ್ಟು ಪ್ರಾರ್ಥನೆ ಮಾಡಿ, ದೇವರೇ, ನಾವು ನಮ್ಮ ಪಾಪದ ನಿಮಿತ್ತ ಈ ಕುರಿಯನ್ನು ನಿಮ್ಗೆ ಕೊಡ್ತಾ ಇದ್ದೀವಿ, ಇದ್ರ ರಕ್ತವನ್ನು ಬಲಿ ತೆಗೆದುಕೊಂಡು ನಮ್ಮ ರಕ್ತವನ್ನು ಬಿಟ್ಕೊಡು ಅಂತ. ಅದರ ಅರ್ಥಕ್ಕೋಸ್ಕರ ಈ ದಿನನೂ ಒಂದು ಮಾತನ್ನು ಹೇಳ್ತಾರೆ, ರಕ್ತ ಪ್ರೋಕ್ಷಣ ಪಾಪ ವಿನಾಶನ. ಸತ್ಯವೇದ ಗ್ರಂಥದಲ್ಲಿ ಮಾತಿದೆ ಬೇರೆ, ಅನೇಕ ಗ್ರಂಥದಲ್ಲಿ ಬಂದಿರೋಂಥ ಮಾತು, ರಕ್ತ ಪ್ರೋಕ್ಷಣ ಪಾಪ ಅಂದ್ರೆ ರಕ್ತ ಸುರಿಸದವರೆಗೂ ಪಾಪಕ್ಕೆ ವಿಮೋಚನೆ ಇಲ್ಲ ಅಂತ. ಸತ್ಯವೇದ ಗ್ರಂಥದಲ್ಲಿ ಅದಕ್ಕೆ ಆನ್ಸರ್ ಇದೆ ಬೇರೆ. ಎಲ್ಲ ವಸ್ತುಗಳು ಯೇಸು ರಕ್ತದಿಂದ ಮಾತ್ರ ಶುದ್ಧೀಕರಿಸಲ್ಪಡುತ್ತೆ ಅಂತ ಹೇಳುವಂಥ ಮಾತು. ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವಂಥದ್ದು. ಆ ರಕ್ತವೇ ಯೇಸು ಕ್ರಿಸ್ತನ ರಕ್ತವಾಗಿದೆ. ಆ ಮಾತಿಗೆ ಕಡೆದಾಗ ನೋಡ್ಕೊಂಡು 1 ಪೇತ್ರ 1ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡಿಕೊಂಡು, ಯಾವಾಗ ನೇಮಕ ಮಾಡಿದ್ರು ಈ ಕುರಿಮರಿನ? ನಾವು ಊರ ಹಬ್ಬದ ಕಡೆ ಹೋಗುವಾಗ ಪ್ರೇರೆ, ಊರ ಹಬ್ಬದ ಕಡೆ ಹೋದಾಗ ನಾವು ಕುರಿಗಳನ್ನ ಕುಯ್ದು ಮಟನ್ನನ್ನು ಮಾಡಿ ಗುಡ್ಡೆ ಮಾಂಸ ಥರ ಮಾಡ್ತಾರೆ. ಹೌದಂತೀರಲ್ಲ ಅಂತಾರೆ, ಗುಡ್ಡೆ ಮಾಂಸ ಥರ ಮಾಡ್ತಾರೆ. ಈಗಲೂ ನಮ್ಮ ಅಜ್ಜೂರ ಕಡೆ ಹೋದಾಗ ಇದೇ ಪದ್ಧತಿಗಳಿದೆ. ಓಕೆನಾ? ಈ ಕುರಿ ಯಾವಾಗ ನೇಮಕ ಮಾಡೋದು ಅಂತ ನೋಡೋಣ ಒಂದ್ಸಾರಿ. ನಾವು ಹಬ್ಬ ಕುಯ್ತಾ ಇದೀವಲ್ಲ, ಈ ಕುರಿ ಯೇಸು ಕ್ರಿಸ್ತನನ್ನು ದೇವರು ಬಲಿಯಾಗಿ ಸಮರ್ಪಿಸಿದ ಲೋಕದ ಪಾಪಗಳಿಗೋಸ್ಕರ ಯಾವಾಗಂತ ಒಂದ್ಸರಿ ನೋಡಿಕೊಳ್ಳೋಣ. ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಿಂದ ಓದಿಕೊಂಡು, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ, ಈಗ ಮಾಡ್ತಾ ಇದ್ದಾರಲ್ಲ ಹಬ್ಬಗಳು, ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಕುರಿಗಳಿಂದಲ್ಲ, ಕೋಣಗಳಿಂದಲ್ಲ, ಚಿನ್ನ ಬೆಳ್ಳಿ ವೈಡೂರ್ಯ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೋ ಎಂದು ಬಂದಿರಲ್ಲವೇ, ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯ ಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದ. ಅಂದರೆ ಜಗದುತ್ಪತ್ತಿಗೆ ಮುಂಚೆ ನೇಮಕ ಮಾಡಿದ್ರಂತೆ ದೇವರು. ಅಂದರೆ ಊರ ಹಬ್ಬಕ್ಕೆ ಕುರಿ ತೆಗೆಯುವಾಗ ಈ ಹಳ್ಳಿಗಳ ಕಡೆ ನೋಡುವಾಗ ಒಂದು ವಾರದ ಹಿಂದೆ ಅಥವಾ 15 ದಿವಸದ ಹಿಂದೆ ಅಥವಾ 1 ತಿಂಗಳ ಹಿಂದೆ ಏನು ಮಾಡ್ತಾರೆ, ಕುರಿನ ತಗೊಬಂದು ಕಟ್ಟಾಕ್ತಾರೆ. ಅದಕ್ಕೆ ಹಿಂಡಿ ಬೋಸ ಎಲ್ಲವನ್ನು ಹಾಕಿ ಚೆನ್ನಾಗಿ ಬೆಳೆಸ್ತಾರೆ. ಅಂದರೆ ಬಲಿ ಕೊಡೋದಕ್ಕ ಹೌದು. ತಂದೆ ಆದ ದೇವರು ಕೂಡ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿ 33 ವರ್ಷ ಆತನನ್ನು ಚಿಕ್ಕನಿಂದ ದೊಡ್ಡವನಾಗೋದನ್ನು ಬೆಳೆಸಿ ಪರಿಶುದ್ಧತೆಯಲ್ಲಿ ಬೆಳೆಸಿದನು. ನಮ್ಮ ಹಾಗೆ ಲುಚ್ಚಗಳಾಗಿ ಲಫಂಗಳಾಗಿ ಮಕ್ಕಳುಗಳಿಗೆ ಬೀದಿಗಳಲ್ಲಿ ಬಿಟ್ಕೊಡಲಿಲ್ಲ ದೇವರು. ನಂತರ ದುಷ್ಟರಾಗಿ ಮಕ್ಕಳನ್ನು ಬೇರೆ ಏನು ಮಾಡ್ತೀವಿ ಅಂದರೆ ನಾವು ಬೀದಿಗೆ ಬಿಟ್ಬಿಟ್ಟಿರ್ತೀವಿ. ಏನು ನಾಯಿಗಳ ಹಂದಿಗಳ ಫಾಲೋ ಮಾಡಲ್ಲ. ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ, ಯಾರ ಹತ್ರ ಮಾತಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಏನು ಚಾಟ್ ಮಾಡ್ತಾ ಇದ್ದಾರೆ ಫೋನಲ್ಲಿ ಅಂತ ನೋಡಲ್ವಾ? ನೋಡ್ತೀವಿ ಇಲ್ಲ ಪ್ರೇರೆ. ಮಕ್ಕಳು ರೀ, ಚಿನ್ನ ಬೆಳ್ಳಿ ಅಮೂಲ್ಯ ಅಲ್ವ ಅವರು. ನಿಮ್ಮ ಚಿನ್ನ ಬೆಳ್ಳಿ ಅಮೂಲ್ಯಕ್ಕಿಂತ ಬೆಲೆ ಬಾಳದಂಥವ್ರು ಯಾರು? ಮಕ್ಕಳಲ್ವಾ? ಚಿನ್ನ ಬೆಳ್ಳಿ ಮಾತ್ರ ಟಜರಿಲಿ ಇರ್ತೀವಿ, ಬೀರೋಲಿ ಸೀಕ್ರೆಟ್ ಲಾಕಲ್ಲಿ ಇರ್ತೀವಿ, ಬ್ಯಾಂಕಲ್ಗಳಲ್ಲಿ ಇರ್ತೀವಿ. ಮಕ್ಕಳನ್ನ, ಗಂಡು ಮಕ್ಕಳನ್ನ ನಾಯಿಗಳಾಗೆ ಬಿಟ್ಬಿಡ್ತೀವಿ ಬೀದಿ. ಹೆಣ್ಮಕ್ಳನ್ನ ನಾಯಿಗಳಾಗೆ ಹೋಗಿ ಯಾವ ಗಂಡ ಇದೆ ಅದು ಸುತ್ತಾಡು ಚೆನ್ನಾಗಿ ಸುತ್ತಾಡೋಣ. ಎಂಜಾಯ್, ಪಬ್ಬಲ್ಲಿ ಎಂಜಾಯ್, ಕ್ಲಬ್ಬಲ್ಲಿ ಎಂಜಾಯ್. ಏನ್ರಿ ದರಿದ್ರದವರು ಬೇರೆ ತಂದೆ ತಾಯಿಗಳು ಮಕ್ಕಳನ್ನು ಕೊಡ್ತು ಗಮನ ಕೊಡದೇ ಇರೋರು ತಂದೆ ತಾಯಿಗಳು ನಿಜವಾಗ್ಲೂ ದರಿದ್ರದವರು.
ಹೊರಗಡೆ ಪ್ರಾಂತ್ಯದಿಂದ ಬೆಂಗಳೂರು ಕಳಿಸ್ಬಿಡ್ತಾರೆ. ಇಲ್ಲಿ ನಾಯಿಗಳ ಹಾಗೆ ಹಂದಿಗಳ ಹಾಗೆ ಕಾಲೆತ್ಕೊಂಡು ಈ ಕೋರಮಂಗಲದಲ್ಲಿ ಇಂದ್ರನಗರದಲ್ಲಿ ನಾಯಿಗಳ ಹಾಗೆ ಸುತ್ತಾಡ್ತಾ ಇರ್ತಾರೆ. ಗಂಡಾಯಿ ಹೆಣ್ಣಾಯಿ ಇದ್ದೆ, ಹೆಣ್ಣಾಯಿ ಗಂಡಾಯಿ ಇದ್ದೆ. ಕ್ಲಬ್ಗಳಲ್ಲಿ ಬಟ್ಟೆ ಹಾಕಲ್ಲ, ಏನೂ ಇಲ್ಲ. ದನ ಅಂತ ಕುಡಿತಾ ಇರ್ತಾರೆ ಬೇಸ್ ಮಿತಿ ಇಲ್ಲ. ಸಡನ್ ಆಗಿ ಗಾಡಿ ಓಡಿಸ್ಕೋಬೇಕಾದ್ರೆ ಧಮಾರ್ ಅಂತ ಗುದ್ದಿಸೋಕೆ ಹೋಗ್ತಾರೆ. ಹೆಣಗಳಾಗಿ ಪಾರ್ಸಲ್ಗಳು ಮನೆ ಹೋಗ್ತಾರೆ. ಇದಾ ನಮ್ಮ ಜೀವನ, ಇದಾ ನಮ್ಮ ಜೀವನದ ಪರಮಾರ್ಥ ಇದಾ ಪ್ರಿಯರೇ. ತಿನ್ನಬೇಕು, ಕುಡಿಬೇಕು, ಸುಖವಾಗಿರ್ಬೇಕು ಅನ್ಕೊಂಡ್ರೆ ಕ್ಷಣ ಮಾತ್ರದಲ್ಲಿ ಸತ್ತು ಅನಾಯಾಸವಾಗಿ ಪಾತಾಳಕ್ಕೆ ಹೋಗ್ತಾರೆ. ಮಾತು ನೋಡಿಕೊಳ್ಳುತ್ತೆ, ತುಂಬ ಅದ್ಭುತವಾದ ಮಾತು. ಯೋಬನ ಗ್ರಂಥ ಏನು ಪ್ರಿಯರೇ, ದೇವರ ಮಾತು ಮುಕ್ತಾಯ ಇಲ್ಲ ಪ್ರಿಯರೇ. ಅದಕ್ಕೆ ಪ್ರತಿಯೊಂದು ಮಾತುಗೂ ಉತ್ತರ ಇದೆ ಪ್ರಿಯರೇ. 21:11 ನೋಡ್ಕೊಂಡು 21:11 ಈ ಮಕ್ಕಳ ಜವಾಬ್ದಾರಿ ಇಲ್ಲದೆ ಡ್ಯಾನ್ಸ್ಗೆ, ಕ್ಲಬ್ಗೆ, ಪಬ್ಗೆ, ಕುಡಿಯೋದಕ್ಕೆ, ಜನ ಎಲ್ಲದಕ್ಕೂ ಬಿಟ್ಬಿಟ್ಟಿರ್ತಾರಲ್ಲ, ಅಂಥ ನಾಯಿಗಳಂತಿರುವ ತಂದೆ ತಾಯಿಗಳಿಗೆ ಹೇಳುವಂಥ ಈ ಮಾತು ಪ್ರಿಯರೇ ದೇವ್ರು ಹೇಳ್ತಾ ಇದ್ದಾರೆ. ಮತ್ತು ನಾನಲ್ಲ, ದೇವ್ರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ತಮ್ಮ ಮಕ್ಕಳನ್ನು ಮಂದೆಯಾಗಿ ನಡೆಸುವರು. ಯೋಬನ ಗ್ರಂಥ 21ನೇ ಅಧ್ಯಾಯ 11ನೇ ವಚನ. ತಮ್ಮ ಮಕ್ಕಳನ್ನು ಮಂದೆಯಾಗಿ ನಡೆಸುವರು, ಅವರ ಬಾಲಬಾಲೆಯರು ಕುಣಿದಾಡುವರು. ಪಬ್ಗಳಲ್ಲಿ, ಕ್ಲಬ್ಗಳಲ್ಲಿ ಬಟ್ಟೆ ಹಾಕೊಳ್ಳದೆ, ಮರ್ಯಾದಸ್ಥರಾಗಿ ಜೀವಿಸದೆ ಕುಣಿದಾಡುವರು. ಅವರು ದಮ್ಮಡಿ ಕಿನ್ನರಿಗಳೊಡನೆ ಡಿಸ್ಕೋ ಡ್ಯಾನ್ಸ್, ಮ್ಯೂಸಿಕ್, ಬೇಸ್ ಎಫೆಕ್ಟ್, JBL ಸ್ಪೀಕರ್ ಅಲ್ಲ, ಸೋನಿ ಸ್ಪೀಕರ್ ಅಲ್ಲ, ಹೊರಗಡೆ ಹಾಕ್ಬಿಟ್ಟಿರ್ತಾರೆ ದೊಡ್ಡ ಸ್ಪೀಕರ್, ಬೇಸ್ ಎಫೆಕ್ಟು, ಟ್ರಬಲ್ ಎಫೆಕ್ಟು, ಕುಣಿದಾಡಿ ಕೈಯಲ್ಲಿ ಬಾಟ್ಲ್ ಹಿಡ್ಕೊಳ್ಳಿ. ಹೆಣ್ಣಮ್ಮ ಹಿಡ್ಕೊಳ್ಳಿ. ಸಿಗರೇಟ್ ಅಮ್ಮ ಸರಿ. ಮಂದೆಯಾಗಿ ನಡೆಸುವರು, ಅವರ ಬಾಲೆಯರು ಕುಣಿದಾಡುವರು. ಅವರು ದಮ್ಮಡಿ ಕಿನ್ನರಿಗಳೊಡನೆ ಸ್ವರವೆತ್ತಿ ಕೊಳಲಿನ ಧ್ವನಿಗೆ ಉಲ್ಲಾಸ ಪಡುವರು. ಡಿಸ್ಕೋ ಸಾಂಗ್ಗೆ, ಮತ್ತೊಂದು ಸಾಂಗ್ಗೆ ಉಲ್ಲಾಸ ಪಡುವರು. ಧ್ವನಿ ಎತ್ತಿ ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ಈ ದಿನ ಸೌಂಡ್ ಕೇಳಿಸ್ತಾ ಇರ್ತದೆ. ಕೋರಮಂಗಲದ ಕಡೆ, ಇಂದ್ರನಗರ ಕಡೆ, ಮುಂತಾದ ಕಡೆ ಹೋಗ್ತಾ ಇದ್ರೆ ಏನು ಸೌಂಡು, ಕಿರ್ಚಾಟ. ಓ ಎಂಜಾಯ್. ಹೌದಾ? ನಿನ್ನ ಜೀವಮಾನವು ಎಂಥದು, ಈ ಸುಖವು ಎಷ್ಟು ಕಾಲವು. ನಿನ್ನ ಜೀವಮಾನವು ಎಂಥದು, ಈ ಸುಖವು ಎಷ್ಟು ಕಾಲವು. ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವುದು. ಎಲ್ಲ ನನ್ನದೆನ್ನುವ ಭಾವನೆ ನಿನಗಿದೆಯಾ ಸೋದರಿ? ಇಲ್ಲ ನಿನ್ನ ಸ್ವಂತ ಯಾವುದು ಇಲ್ಲವೆಂದು ಮರಣವೇ ತಿಳಿಸುವುದ. ಆಸೆ ಪಟ್ಟಿದೆಲ್ಲ ಬೇಕೆಂದು ನಿನ್ನ ದೇಹವು ಧರಿಸಿಕೊಳ್ಳುವುದ. ಯಾವುದು ನಿನ್ನೊಡನೆ ಬರದೆಂದು ಮರಣವೇ ತಿಳಿಸುವುದ. ನಿನ್ನ ಜೀವಮಾನವು ಎಂಥದು, ಈ ಸುಖವು ಎಷ್ಟು ಕಾಲವು. ನಮ್ಮ ಜೀವಮಾನವು ಎಂಥದು, ಈ ಸುಖವು ಎಷ್ಟು ಕಾಲವು. ಈ ದೇಹಕ್ಕೆ ಎಷ್ಟು ಸುಖ ಕೊಟ್ಟರು, ಈ ದೇಹಕ್ಕೆ ಎಷ್ಟೇ ಪುರುಷರ ಸುಖ ಕೊಟ್ಟರು, ಈ ದೇಹಕ್ಕೆ ಎಷ್ಟೇ ಸ್ತ್ರೀಯರ ಸುಖ ಕೊಟ್ಟರು, ಈ ದೇಹ ನಮಗೊಂದು ದಿವಸ ನರಕ ಕರ್ಕೋಗುತ್ತೆ. ಈ ದೇಹದಿಂದ ಒಂದು ದಿವಸ ನಾವು ನರಕದ ವೇದನೆಗಳನ್ನು ಅನುಭವಿಸ್ತೀವಿ. ಈ ದೇಹ ಒಂದು ದಿವಸ ನೋವು ಕೊಡುತ್ತೆ, ಹಿಂಸೆ ಕೊಡುತ್ತೆ. ಎಷ್ಟೋ ಜನ ಹಲ್ಲು ನೋವು ತಡೆಯದೆ ಹಾಸ್ಪಿಟ್ಲಲ್ಲಿ ಬಿಲ್ಡಿಂಗ್ ಆರೋಗ್ಯ ನೋಡಿದ್ರೆ, ಹೊಟ್ಟೆ ನೋವು ತಡೆಯದೆ ಬಿಲ್ಡಿಂಗ್ ಆರಿದ್ದಾರೆ. ಹೊಟ್ಟೆ ನೋವು ತಡೆಯನಾರದೆ ಬಿಲ್ಡಿಂಗ್ ಅನ್ನು ಆರಿದ್ದಾರೆ. ವ್ಯಭಿಚಾರದ ಜೀವಿತವನ್ನು ಜೀವಿಸಿದವರಿಗೆ ಏಡ್ಸ್ ರೋಗ ಹುಳ ಬಿದ್ದಿದೆ. ಈ ದೇಹದ ಮೂಲಕ ಅನುಭವಿಸಿರುವಂತಹ ಪ್ರತಿಯೊಂದು ಪಾಪಕ್ಕೂ ದೇವರ ಮುಂದೆ ನ್ಯಾಯ ತೀರ್ಪಿದೆ ಪ್ರಿಯ ದಿವಸ. ಈ ದೇಹದ ಮೂಲಕವೇ ನಾವು ಪ್ರತಿಯೊಂದು ಮಾಡ್ತಾ ಇದ್ದೀವಲ್ವಾ? ಈ ದೇಹವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ತಾ ಇಲ್ಲ ಅಲ್ವಾ? ಈ ದೇಹವನ್ನು ದೇವರ ಪ್ರಭಾವದ ನಿಮಿತ್ತ ಉಪಯೋಗ ಮಾಡ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ತಾ ಇಲ್ಲ ಅಲ್ವಾ? ಈ ದೇಹಕ್ಕೆ ಪ್ರೀತಿಸಿ, ಈ ದೇಹ ಕೇಳೋದನ್ನೆಲ್ಲ ಕೊಡ್ತಾ ಬಂದಕ್ಕೆ ಒಂದು ದಿವಸ ಈ ದೇಹದ ಮೂಲಕವೇ ಸ್ವರ್ಗವು, ಈ ದೇಹದ ಮೂಲಕವೇ ನರಕವು. ಯುವರ್ ಚಾಯ್ಸ್. ಜೀವ ಮರಣ, ಆಶೀರ್ವಾದ ಶಾಪವು ದೇವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಯುವರ್ ಚಾಯ್ಸ್.
ನನ್ನ ಮಕ್ಕಳಲ್ಲೂ ನೀವು ನಿಮ್ಮ ಚಾಯ್ಸ್. ಮನೇಲಿ ಫೋನ್ ಇಟ್ಟಿದ್ದೀವಿ, ಮನೇಲಿ ಫೋನ್ ಇದೆ, ದೇವರ ಹಾಡನ್ನು ಕೇಳ್ತೀರಾ, ದೇವರ ಸಿನಿಮಾಗಳನ್ನು ನೋಡ್ತೀರಾ, ಅಥವಾ ಬ್ಲೂ ಫಿಲಮ್ಗಳನ್ನು ನೋಡ್ತೀರಾ? ಯುವರ್ ಚಾಯ್ಸ್. ದೇವರು ನಮ್ಮ ಮೇಲೆ ಬಿಟ್ಟಿದ್ದೆ, ನಾನು ನಿಮ್ಮ ಮೇಲೆ ಬಿಡ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿ. ತಂದೆ ಆದ ದೇವರೇ, ನಿಮಗೆ ಸ್ತೋತ್ರಗಳನ್ನು ಕೃತಜ್ಞತೆಗಳು ತಂದೆ. ಇದುವರೆಗೂ ತಂದೆ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ತಂದೆ, ನಿಮ್ಮ ಆತ್ಮನ ಮೂಲಕ ನಾನು ನಡೆಸೋದಕ್ಕಾಗಿ ಸ್ತೋತ್ರಗಳು ತಂದೆ. ತಂದೆ ಆದಿಕಾಂಡದಿಂದ ತಂದೆ ಪ್ರತಿದಿನ ಅಥವಾ ಸಮಯ ಮಾಡಿಕೊಂಡು 10 ವಚನವನ್ನು ಅದರ ವಿವರಣೆಯನ್ನು ಕೊಡಬೇಕೆಂದು ನೀವು ಹೇಳಿದ ಮೇರೆಗೆ ಮಾತನಾಡೋದಕ್ಕೆ ನಾನು ನಿಲ್ಲಿಸಿದಿರ ತಂದೆ, ನಡೆಸ್ತಾ ಇದ್ದೀರ. ಅದಕ್ಕಾಗಿ ಸ್ತೋತ್ರಗಳು ತಂದೆ. ತಂದೆ ಇನ್ನು ಮುಂದೆ ನಡೆಸ್ತಿದೆ ಎಂದು ನಂಬುತ್ತಾ ಇದ್ದೇನೆ ತಂದೆ. ಕೇಳಿದಂಥ ಮಾತುಗಳನ್ನು ನಿಮ್ಮ ಮಕ್ಕಳಾದಂಥವರು ಮರೆಯದಂತೆ ತಂದೆ, ಅದನ್ನು ಹೃದಯದ ಅಲ್ಲಿಗೆ ಮೇಲೆ ಬರೆದುಕೊಳ್ಳುವಂತೆ ಸಹಾಯ ಮಾಡಿ ತಂದೆ. ಪ್ರತಿಯೊಬ್ಬರನ್ನು ಕಾಪಾಡಿರಿ ತಂದೆ, ಕನಿಕರಿಸಿರಿ ತಂದೆ, ಉಳಿಸಿರಿ ತಂದೆ. ಅವರ ಪಾಪದಿಂದ ನಿಮ್ಮ ಮಗನ ಮೂಲಕ ವಿಮೋಚನೆಯನ್ನು ಕೊಟ್ಟು ಕಾಪಾಡಬೇಕೆಂದು ತಂದೆ. ಈ ನನ್ನ ಎಲ್ಲ ಪ್ರಾರ್ಥನೆ ಮನವಿ ವಿಜ್ಞಾಪನೆಗಳನ್ನು ನನ್ನ ರಕ್ಷಕನು ನಿಮ್ಮ ಪ್ರಿಯ ಕುಮಾರನು ಜಗನ್ಮೋಕ್ಷ ಪ್ರಾರ್ಥನಾದ ಕ್ರಿಸ್ತ ಯೇಸುವಿನಿಂದ ಪ್ರಾರ್ಥಿಸಿ ಬಿಡ್ತೇನೆ ಪಾತ್ರೆ. ಆಮೇಲೆ ಅಂತ್ಯಾಶೀರ್ವಾದ ತೆಗೆದುಕೊಳ್ಳೋಣ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಇಂದು ನಾಳೆಯು ಯೇಸು ಕ್ರಿಸ್ತನ ಬರುವ ಎರಡನೇ ಬರೋಣದವರೆಗೂ ನಮ್ಮೊಟ್ಟಿಗೆಲ್ಲ ಇರಲಿ. ಆಮೇಲೆ ಎಲ್ಲರಿಗೂ ಯೇಸು ಕ್ರಿಸ್ತನ ನಂಬರ ವಂದನೆಗಳು. ಇದುವರೆಗೂ ತಾಳ್ಮೆಯಿಂದ ವಿಡಿಯೋ ನೋಡಿದಂತೆ ಎಲ್ಲ ನನ್ನ ಆತ್ಮೀಯ ದೇವ ಜನರಿಗೆ ನನ್ನ ಹೃದಯಪೂರ್ವಕ ಅಂತ ವಂದನೆಗಳು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ. ಥ್ಯಾಂಕ್ ಯು.